ಕೂತಿದ್ದನ್ರಿ, ಸಾಕಾಗಿತ್ತು, ಶಟದ್ ಹೋದು ನೋಡ್ರಿ, ಇನ್ನು ಊರು ತಣ್ಣಗಿರ್ತದಂತ ಜನ ಮಾತಾಡಿದ್ರೆ ಹಲ್ಲಾಗಿ ಬಂದಂಗೆ. ಅವ್ರು ಹೇಳ್ತಾರೆ ನೀನು ಅವರನ್ನು ನಂಬು, ಇವ್ರು ಹೇಳ್ತಾರೆ ನೀನು ಇವರನ್ನು ನಂಬು. ನನ್ನಿಂದಲೇ ಎನ್ನುವ ಅಹಂಕಾರ ನನ್ನನ್ನು ಆಳ್ತಾ ಇದ್ರೆ. ಒಬ್ಬ DC ಆಗಿದ್ದಾರು ಈ ಜಿಲ್ಲೆಗೆ ಮಾತ್ರ ಗೊತ್ತಿದ್ದಾರೆ. ಬೇರೆ ಜಿಲ್ಲೆಯಲ್ಲಿ ಬಿಜಾಪುರದ DC ಯಾರು ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಆದರೆ ಶರಣಯ್ಯ ಭಂಡಾರಿ ಮಠ್ ಸರ್ನ್ನು ಬಿಜಾಪುರ ಜಿಲ್ಲೆಯಲ್ಲಿ ಕೇಳಿ, ತುಮಕೂರಿನಲ್ಲಿ ಕೇಳಿ, ಬೆಂಗಳೂರಿನಲ್ಲಿ ಕೇಳಿ, ದಾವಣಗೆರೆಗೆ ಹೋಗಿ ಕೇಳಿ, ಶಿಕಾರಿಪುರದಲ್ಲಿ ಹೋಗಿ ಕೇಳಿ, ಯಾವುದೋ ಚಿಕ್ಕ ಹಳ್ಳಿಯ ಮೂಲೆಯಲ್ಲಿ ಹೋಗಿ ಕೇಳಿ, ಅಲ್ಲೊಬ್ಬ ಅಭಿಮಾನಿ ಅವ್ರಿಗೆ ಇರ್ತಾರೆ. ಇದು ಅಲ್ವಾ ಸಾರ್ಥಕ ಬದುಕು? ಕೋಟಿ ಹಣವನ್ನು ಸಂಪಾದನೆ ಮಾಡಿದವರು ಸಾವಿರಾರು ಜನ ಇದ್ದಾರೆ. ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗಿ ಹೋಗಾಗ ಮಂದಿ ಬಾಯಾಗ ಇರಬೇಕ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗೋ ಇರಬೇಕ. ಗುರುಗಳು ಸಂಗೀತದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MA ಪದವಿಯನ್ನು ಪಡೆದಂಥವರು, ಸುಶ್ರಾವ್ಯವಾಗಿ ಹಾಡಿದಂಥ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ನಮ್ಮ ವೇದಿಕೆ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಮುಖ್ಯ ಅತಿಥಿಗಳ ಮಾತುಗಳು. ಅವರ ಮಾತುಗಳನ್ನು ನೀವು ಎಷ್ಟು ಕೇಳಿದ್ರೂ ಬೇಸರ ಆಗಲ್ಲ. ಅವರ ಮಾತುಗಳನ್ನು ಕೇಳ್ತಾನೇ ಇರಬೇಕನ್ನಿಸ್ತದೆ. ಪ್ರತಿ ಕ್ಷಣಕ್ಕೂ ನಮ್ಮ ತನವನ್ನು ನಮಗೆ ಎಚ್ಚರಿಸುವಂಥ, ದೇಶಭಕ್ತಿಯನ್ನು ಮೂಡಿಸುವಂಥ, ಓದು ಮತ್ತು ಬರಹದಲ್ಲಿ ತಲ್ಲೀನಗೊಳಿಸುವಂಥ ಅಪರೂಪದ ಮಾತುಗಳನ್ನು ಆಡಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಅಶೋಕ್ ಹಂಚ್ಲಿ ಸರ್. ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ, ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅಂತ ಪ್ರಾರ್ಥನೆ ಮಾಡ್ತಾರೆ ಕನ್ನಡದ ಕಣ್ಣು BM ಶ್ರೀಕಂಠಯ್ಯನವರು. ಲೀಡ್ ಕೈಂಡ್ಲಿ ಲೈಟ್ ಅಮಿಡ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್, ದಿ ನೈಟ್ ಈಸ್ ಡಾರ್ಕ್, ಹೋಮ್ ಈಸ್ ಫಾರ್ ಅವೇ, ಲೀಡ್ ದೌ ಮಿ ಆನ್ ಅಂತ ಕೇಳ್ಕೊತಾರೆ ಕಾರ್ಡಿನಲ್ ನ್ಯೂಮ್ಯಾನ್ ರವರು. ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದ್ದರೆ, ನನ್ನಿಂದಲೇ ಎನ್ನುವ ಅಹಂಕಾರ ನನ್ನನ್ನು ಆಳ್ತಾ ಇದ್ದರೆ, ಅದು ಅಜ್ಞಾನವೆಂಬ ಕತ್ತಲೆ. ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನ, ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ಭಾಳ ಸಾರ್ಥಕವಾದ, ಅರ್ಥಪೂರ್ಣವಾದ, ಯುವಕರನ್ನು ಬಡಿದೆಬ್ಬಿಸುವ, ಅವರ ಆಂತರ್ಯದಲ್ಲಿರುವ ಶಕ್ತಿಯನ್ನು ಪುಡಿದೇಳುವ ಹಾಗೆ ಮಾಡುವ, ಅಸೀಮವಾದ ಆತ್ಮವಿಶ್ವಾಸವನ್ನು ತುಂಬಿ ಜಗತ್ತಿನನ್ನು ಗೆದ್ದು ನಿಲ್ಲುವ ಹಾಗೆ ಒಂದು ಬದ್ಧತೆಯನ್ನು ನಿಮ್ಮೊಳಗೆ ತಂದು ನಿಲ್ಲಿಸುವಂಥ ಮಹಾನ್ ಶಕ್ತಿ ಚೇತನ ಸ್ವಾಮಿ ವಿವೇಕಾನಂದವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಬಹಳ ಹೆಮ್ಮೆಯ ಅಭಿಮಾನದ ಪ್ರೀತಿ, ಅದಾವುದೋ ಒಂದು ಮಧ್ಯಮ ತರಗತಿಯ ಕುಟುಂಬದೊಳಗೆ ಕಲಕೇರಿಯ ಹತ್ತಿರದಲ್ಲಿರುವ ಬನ್ನೆಟ್ಟಿಯೊಳಗೆ ಜನ್ಮ ತಾಳಿ ಬದುಕನ್ನು ಕಟ್ಕೊಳ್ಬೇಕು ಅನ್ನುವ ಹಂಬಲದೊಳಗೆ ಹೋರಾಡ್ತಾ ಅಲ್ಲಲ್ಲಿ ಕೋಚಿಂಗ್ ಕ್ಲಾಸ್ಗಳನ್ನು ಮಾಡಿ, ಚಿಕ್ಕ ಮಕ್ಕಳಿಗೆ ಕೋಚಿಂಗ್ ಕ್ಲಾಸ್ಗಳನ್ನು ಮಾಡ್ತಾ, ಇವತ್ತು ನಿಮ್ಮಂತಹ ಪುಟಿಯುವ ಶಕ್ತಿಯ ಚೆಂಡುಗಳು ಅಂತ ಕರಿತೇವಲ್ಲ, ನಿಮ್ಮನ್ನೆಲ್ಲ ಪುಟಿಯುವ ಶಕ್ತಿಯ ಚೆಂಡುಗಳ ಜೊತೆಗೆ ನಿಮ್ಮಲ್ಲಿ ವಿಶ್ವಾಸವನ್ನು 100 ಮಡಿಗೊಳಿಸುವಂತಹ ಮಹಾನ್ ಕಾಯಕದಲ್ಲಿ ತೊಡಗಿಸಿಕೊಂಡಿರುವಂತಹ ಶರಣಯ್ಯ ಸರ್ ಅವರನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪಾಗ್ತದೆ. ಯಾರು ಈ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವವರು ಅಂತ ಕೇಳಿದರೆ, ಯುರೋಪಿಯನ್ ಹಿಸ್ಟ್ರಿ ಒಳಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಬರ್ತಾರೆ, ನೆಪೋಲಿಯನ್ ಬೋನಾಪಾರ್ಟ್. ನಿಮಗೆಲ್ಲ ಗೊತ್ತಿದೆ. ನೆಪೋಲಿಯನ್ ಬೋನಾಪಾರ್ಟ್ ಒಂದು ಕಡೆಗೆ ಬರೀತಾರೆ, ದಿ ಕ್ರೌನ್ ಆಫ್ ಫ್ರಾನ್ಸ್ ವಾಸ್ ಫಾಲನ್ ಆನ್ ದಿ ಗ್ರೌಂಡ್, ಐ ರೇಸ್ಡ್ ಇಟ್ ವಿತ್ ಮೈ ಸೋರ್ಡ್ ಅಂಡ್ ಪುಟ್ ಆನ್ ಮೈ ಹೆಡ್ ಮೈಸೆಲ್ಫ್ ಅಂತ ಹೇಳ್ತಾರೆ. ನಾನು ಬರುವ ಮುನ್ನ ಫ್ರಾನ್ಸದ ಕಿರೀಟ ನೆಲದಲ್ಲಿ ಬಿದ್ದು ಧೂಳಿನಲ್ಲಿ ಧೂಳಾಗಿ ಹೊರಳಾಡ್ತಾ ಇತ್ತು, ನಾನು ಅದನ್ನು ನನ್ನ ಖಡ್ಗದ ಮೊನೆಯಿಂದ ಎತ್ತಿಕೊಂಡು ನನ್ನ ತಲೆಯ ಮೇಲಿಟ್ಟುಕೊಂಡು ನಾನೇ ರಾಜನಾದೆ ಅಂತ ನೆಪೋಲಿಯನ್ ಏನು ಹೇಳ್ತಾರಲ್ಲ ಹಾಗೆ. ಒಬ್ಬ ಚಮ್ಮಾರನ ಯಾರು ಅವರನ್ನು ಕೈ ಬೀಸಿ ಕರಿತಾ ಇರಲಿಲ್ಲ. ನಾನು ನನ್ನ ಖಡ್ಗದ ಬಲದಿಂದ, ನನ್ನ ಆತ್ಮವಿಶ್ವಾಸದಿಂದ ಆ ಕಿರೀಟವನ್ನು ಎತ್ತಿಕೊಂಡು ತಲೆಯ ಮೇಲಿಟ್ಟುಕೊಂಡು ನಾನೇ ರಾಜನಾದೆ ಅಂತ ನೆಪೋಲಿಯನ್ ಹೇಳ್ತಾರಲ್ಲ ಹಾಗೆ. ಯಾರು ನಿನಗೆ ಬದುಕು ಕಟ್ಟಿಕೊಡ್ತೇನೆ ಬಾ ಅಂತ ಕರೆಯುವವರಿಲ್ಲದ ಸಂದರ್ಭದಲ್ಲಿ ತನ್ನ ಆತ್ಮಬಲದಿಂದ, ತನ್ನ ಒಳಗಿನ ಆಂತರ್ಯದ ಅದ್ಭುತ ಶಕ್ತಿಯಿಂದ
ಬದುಕನ್ನು ಕಟ್ಟಿಕೊಂಡು ಇಡೀ ನಾಡಿನ ತುಂಬೆಲ್ಲ ನಿಮ್ಮಂಥ ಹಲವು ಕನಸುಗಳನ್ನು ಹೊಂದಿರುವ ಯುವಕರ ಬದುಕನ್ನು ಕಟ್ಟಿಕೊಡುವ ಮಹಾ ಸಾರ್ಥಕ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥವರು ಶ್ರೀ ಶರಣಯ್ಯ ಸರ್ ಅವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆಗಳನ್ನು ಅವರಿಗೆ ಸಲ್ಲಿಸ್ತಾ, ವೇದಿಕೆ ಮೇಲೆ ತುಂಬ ರೋಮಾಂಚನವಾಗಿ ಮಾತಾಡಿದ ಸಿದ್ದು ಸರ್ ಅವರಿದ್ದಾರೆ. ಹಾಗೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿರುವಂತಹ ಶ್ರೀ ಅಮರೇಶ್ ಸರ್ ಅವರಿದ್ದಾರೆ, ಕುಡ್ಗಿ ಸರ್ ಅವರಿದ್ದಾರೆ. ಭಾಳ ಪ್ರೀತಿಯಿಂದ ಅವರನ್ನು ಪರಿಚಯ ಮಾಡ್ತೇವೆ ನಾವು. ಕುಂಬಾರ್ ಸರ್ ಅವರನ್ನು, 3 ಮೆಥಡ್ಗಳನ್ನು ಹೇಳುವ ಕುಂಬಾರ್ ಸರ್ ಅವರನ್ನು ನೆನಪಿಸ್ಕೊಳ್ತಾನೆ. ಬಹಳ ಈ ಒಂದು ನಿಮ್ಮೆಲ್ಲರ ಸಂಭ್ರಮವನ್ನು ಹೆಚ್ಚು ಮಾಡಲಿಕ್ಕೆ ಇದೇ ಅಂಗಳದಲ್ಲಿ ಸುಮ್ಮನೆ ತಣ್ಣಗೆ ಬಂದು ಗುರುವಿನ ಹತ್ತಿರ ಬಂದು ತಲೆಬಾಗಿ ಅವರ ಪಾದಗಳಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡಿದ ಒಬ್ಬ ಶಿಷ್ಯ ಇವತ್ತು ಸಿವಿಲ್ PSI ಆಗಿ ನೇಮಕಾತಿ ಹೊಂದಿ ನಿಮ್ಮ ಮುಂದೆ ಬಂದು ನಿಂತು ಮಾತನಾಡ್ತಾ ಇದ್ದಾರಲ್ಲ ಅಶೋಕ್ ಶಿಂದೆ. ಆ ಸಾಧಕರಾದಿಯಾಗಿ ಸುಂದರವಾದ ಭಾವಗೀತೆ ಹೇಳಿದ ಅಧ್ಯಕ್ಷರು ಗುರುಗಳಿಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಅದಾವದ ಸಾಧನೆಯನ್ನು ಮಾಡಬೇಕು ಅನ್ನುವ ಹಂಬಲದಿಂದ ಬಂದು ನನ್ನ ಮುಂದೆ ಕುಳಿತುಕೊಂಡಿರುವ ನಿಮಗೆಲ್ಲ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಸುಮ್ಮನೆ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ಯಾರು ಸ್ವಾಮಿ ವಿವೇಕಾನಂದ? ಒಂದು ಸಾರಿ ನಿಮ್ಮೆಲ್ಲರ ಮೈ ಮನಗಳ ತುಂಬೆಲ್ಲ ರೋಮಾಂಚನವಾಗುವ ಹಾಗೆ, ಯಾರ ಹೆಸರನ್ನು ಕೇಳಿದಾಕ್ಷಣವೇ ಧಮನಿಗಳಲ್ಲಿ ದೇಶಭಕ್ತಿಯ ನೆತ್ತರು ಉಕ್ಕಿ ಹರಿಯುತ್ತದೆಯೋ, ಯಾರ ಹೆಸರನ್ನು ಹೇಳಿದಾಕ್ಷಣವೇ ನನ್ನ ಆತ್ಮಬಲ 100 ಪಟ್ಟು ಹೆಚ್ಚಾಗ್ತದೆಯೋ, ಯಾರ ಹೆಸರನ್ನು ಹೇಳಿದಾಕ್ಷಣವೇ ಇಡೀ ಭಾರತದ ಕಡೆಗೆ ಇಡೀ ಜಗತ್ತು ತಿರುಗಿ ನೋಡ್ತದೆಯೋ, ಅಂತಹ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದ ಅವರ ಜಯಂತ್ಯೋತ್ಸವದಲ್ಲಿ ನಿಂತು ಮಾತನಾಡುವುದೇ ಒಂದು ರೋಮಾಂಚನದ ಕಾರ್ಯ. ಯಾರು ಸ್ವಾಮಿ ವಿವೇಕಾನಂದ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಈ ದೇಶದ ಬಗ್ಗೆ ಮಾತನಾಡುವಾಗ ಮಾರ್ಕ್ ಟ್ವೈನ್ ಒಂದು ಕಡೆಗೆ ಬರೀತಾರೆ, ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಜನ್ಮಸ್ಥಳ, ದಂತ ಕಥೆಗಳ ಅಜ್ಜಿ, ಪುರಾಣ ಪರಂಪರೆಗಳ ಮುತ್ತಜ್ಜಿ, ಜಗತ್ತಿಗೆ ಬೇಕಾದ ಜ್ಞಾನವನ್ನೆಲ್ಲ ತನ್ನೊಳಗೆ ನಿಧಿಯಾಗಿಟ್ಟುಕೊಂಡಿರುವ ಜಗತ್ತಿನ ಯಾವುದಾದರೂ ಏಕೈಕ ದೇಶ ಇದ್ದರೆ ಅದು ಭಾರತ ಅಂತ ಮಾರ್ಕ್ ಟ್ವೈನ್ ಈ ದೇಶದ ಬಗ್ಗೆ ಬರೀತಾರಲ್ಲ. ಅಂತಹ ಭಾರತದ ಈ ನೆಲದ ಸತ್ವವನ್ನು ಹೀರಿಕೊಂಡು ಬೆಳೆದ ಒಂದು ಮಹಾನ್ ಚೇತನ ಅದು ಸ್ವಾಮಿ ವಿವೇಕಾನಂದ. ಎಷ್ಟು ಅಪಾರವಾದ ಪ್ರೀತಿ ಸ್ವಾಮಿ ವಿವೇಕಾನಂದ ಅವರಿಗೆ ಅಂತ ಹೇಳಿದರೆ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ. ಅವರ ಅಪ್ರತಿಮ ದೇಶಭಕ್ತಿಯ ಆ ಮಾತುಗಳನ್ನು ಕೇಳೋದೇ ಒಂದು ಸೌಭಾಗ್ಯ. ಭಾರತ ಅದು ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತ ಹೇಳಿ ಈ ನೆಲದ ಬಗ್ಗೆ ಅಭಿಮಾನದಿಂದ ಹೆಮ್ಮೆಯಿಂದ ಮಾತಾಡ್ತಾರಲ್ಲ ಸ್ವಾಮಿ ವಿವೇಕಾನಂದ. ಅವರ ಮಾತುಗಳನ್ನು ಕೇಳೋದೇ ಒಂದು ರೋಮಾಂಚನ. ಯಾರು ಸ್ವಾಮಿ ವಿವೇಕಾನಂದ ಅಂತ ನಿಮಗೆಲ್ಲ ಗೊತ್ತಿದೆ. ಭಾರತವೆಂದರೆ ಹಾವಾಡಿಗರ ದೇಶ, ಭಾರತವೆಂದರೆ ಪುಂಗಿ ಊದುವವರ ದೇಶ, ಭಾರತವೆಂದರೆ ಗುಡಿಸಲುಗಳಿಂದ ತುಂಬಿರುವ ದೇಶ, ಭಾರತವೆಂದರೆ ಅನಾಗರಿಕರ ದೇಶ ಅಂತ ಅಂದ್ಕೊಂಡಿರುವಂಥ ಪಾಶ್ಚಾತ್ಯ ಜಗತ್ತಿಗೆ ತನ್ನ ವೇದಾಂತದ ಡಿಂಡಿಮವನ್ನು ಹಿಡಿದುಕೊಂಡು ಹೋಗಿ ಆ ವೇದಾಂತದ ಡಿಂಡಿಮವನ್ನು ಬಾರಿಸಿ ಇಡೀ ಪಾಶ್ಚಾತ್ಯ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದ ಅವರ ವಾಣಿಗಳನ್ನು ಕೇಳಿದರೆ ಮೈ ಪುಳಕಿತವಾಗ್ತದೆ. ಇದು ಭಾರತದಲ್ಲಿ ಹುಟ್ಟಿದೆ, ನನ್ನ ಜನ್ಮ ಸಾರ್ಥಕ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿ ಬರ್ತದೆ. ಯಾರು ಸ್ವಾಮಿ ವಿವೇಕಾನಂದ ಅಂತ ನಿಮಗೆ ಹೇಳ್ತೇನೆ. ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಒಬ್ಬ ರೋಮೆ ರೋಲಾ ಅನ್ನುವಂತಹ ಒಬ್ಬ ವ್ಯಕ್ತಿ, ಪಾಶ್ಚಾತ್ಯ ತತ್ವಜ್ಞಾನಿ, ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಹತ್ತಿರ ಹೋಗ್ತಾರೆ. ಹೋಗಿ ಅವ್ರಿಗೆ ಕೇಳ್ತಾರೆ, ನನಗೆ ಭಾರತವನ್ನು ಅಧ್ಯಯನ ಮಾಡಬೇಕಾಗಿದೆ, ನಾನು ಏನು ಮಾಡಬೇಕು ಅಂತ ಕೇಳಿದರೆ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಯು ಗೋ ಆ್ಯಂಡ್ ರೀಡ್ ಸ್ವಾಮಿ ವಿವೇಕಾನಂದ, ದರ್ ಈಸ್ ನಥಿಂಗ್ ನೆಗೆಟಿವ್, ಎವ್ರಿಥಿಂಗ್ ಈಸ್ ಪಾಸಿಟಿವ್. ಒಂದು ಸಾರಿ ಸ್ವಾಮಿ ವಿವೇಕಾನಂದ ಅವರನ್ನ ಓದಿಕೊಳ್ಳಿ, ಅಲ್ಲಿ ನೇತ್ಯಾತ್ಮಕವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಧನಾತ್ಮಕ ಚಿಂತನೆಗಳೇ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರ ಅಧ್ಯಯನ ಮಾಡೋದಕ್ಕೆ ಕಳಿಸ್ತಾರೆ ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹೇಗಿತ್ತು ಅಂತ ಒಂದು ಸಾರಿ ನೀವೆಲ್ಲ ಚಿಂತನೆ ಮಾಡ್ತೀರಾ. ಒಬ್ಬ ಪಾಶ್ಚಾತ್ಯ ಪತ್ರಕರ್ತೆ ಮೆಕ್ಲಾಡ್ ಅಂತ ಬರ್ತಾಳೆ. ಆಕೆ ಒಂದು ಕಡೆಗೆ ಬರೀತಾರೆ, ನಾನು ಜರ್ಮನಿಯ ಕೈಸರ್ ಮುಂದೆ ಹೋಗಿ ನಿಂತ್ಕೊಂಡಾಗ ಅವರು ಎತ್ತರಕ್ಕೆ ನಿಂತಂತೆ ಕಾಣಿಸ್ತದೆ. ನಾನು ಅವರ ಎತ್ತರಕ್ಕೆ ಏರಲಾರೆ ಎನ್ನುವ ಭಾವ ನನ್ನೊಳಗೆ ಮೂಡ್ತದೆ. ಆದರೆ ಸ್ವಾಮಿ ವಿವೇಕಾನಂದ ಅವರ ಮುಂದೆ ಹೋಗಿ ನಿಂತ್ಕೊಂಡಾಗ
ನಾನು ಎತ್ತರಕ್ಕೆ ಎತ್ತರಕ್ಕೆ ಮುಗಿಲೆತ್ತರಕ್ಕೆ ಬೆಳೆಯಬಲ್ಲೆ ಅನ್ನುವ ಆತ್ಮವಿಶ್ವಾಸ ಮೂಡ್ತದೆ. ಅದು ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಮೆಕ್ಲಾಡ್ ಅನ್ನುವ ಪತ್ರಕರ್ತೆ ಆಕೆ ವಿವೇಕಾನಂದ ಅವ್ರ ಬಗ್ಗೆ ಬರೀತಾರೆ ಅಂತ ಹೇಳಿದ್ರೆ, ಏನು ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿತ್ವ ಒಂದು ಸಾರಿ ನಾವೆಲ್ಲ ಚಿಂತನೆ ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಒಂದು ಕಡೆಗೆ ಬರೀತಾರೆ, ನಾನು ಭಾರತವನ್ನೆಲ್ಲ ಅಧ್ಯಯನ ಮಾಡಿದ್ದೆ, ನನಗೆ ಭಾರತದ ಬಗ್ಗೆ ತುಂಬ ಪ್ರೀತಿ ಇತ್ತು, ಆದರೆ ಯಾವಾಗ ನಾನು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಅಧ್ಯಯನ ಮಾಡಿದಿನೋ ನನಗೆ ಭಾರತದ ಬಗ್ಗೆ ಇದ್ದ ಪ್ರೀತಿ 1000 ಪಟ್ಟು ಹೆಚ್ಚಾಯಿತು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಬರೀತಾರಲ್ಲ. ಏನಿದೆ ಸ್ವಾಮಿ ವಿವೇಕಾನಂದ ಅವರಲ್ಲಿ? ಒಂದು ಸಾರಿ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಯಾರು ಸ್ವಾಮಿ ವಿವೇಕಾನಂದ, ಅವ್ರ ಬಗ್ಗೆ ಜಗತ್ತು ಏನು ಹೇಳ್ತದೆ ಅಂತ ಒಂದು ಸಾರಿ ನಾವು ಚಿಂತನೆ ಮಾಡಿದರೆ ನಮಗೆ ರೋಮಾಂಚನ ಆಗ್ತದೆ. ಏನು ಸ್ವಾಮಿ ವಿವೇಕಾನಂದ ಈ ದೇಶಕ್ಕೆ ಕೊಡುಗೆ ಕೊಟ್ಟರು ಅಂತ ಒಂದು ಸಾರಿ ನೆನಪಿಸ್ಕೊಳ್ಳುವಂಥದ್ದು ಸಂದರ್ಭ ಬರ್ತದೆ. ಒಂದು ಸಾರಿ ಒಬ್ಬ ಪುಟ್ಟ ಹುಡುಗ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ವೇದಿಕೆ ಮೇಲೆ ಸ್ವಾಮಿ ವಿವೇಕಾನಂದ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಳಿ ಎದ್ದೇಳಿ, ದೇಶದ ಒಳಿತಿಗಾಗಿ ಹೋರಾಡಲು ಸಿದ್ಧರಾಗಿ ಅಂತ ಅನ್ನುವ ಆ ಒಂದು ವಿದ್ಯುತ್ ಸಂಚಾರವಾಗುವಂಥ ಮಾತುಗಳನ್ನು ಕೇಳಿದಾಕ್ಷಣವೇ ಆ ಪುಟ್ಟ ಹುಡುಗನ ಎದೆಯೊಳಗೆ ಹೋರಾಟದ ಕಿಚ್ಚು ಬರುತ್ತೆ. ಆತನೇ ಬೆಳೆದು ದೊಡ್ಡವನಾಗಿ ಆಜಾದ್ ಹಿಂದ್ ಫೌಜವನ್ನು ಕಟ್ಟಿ ಜಪಾನ್ಗೆ ಹೋಗಿ ರಷ್ಯಾಗೆ ಹೋಗಿ ಸೈನ್ಯವನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತದ ಮೊದಲ ಸ್ವತಂತ್ರ ಸರ್ಕಾರವನ್ನು ರಚಿಸಿದ. ನೀವು ರಕ್ತ ಮಾಂಸವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೇನೆ ಅಂತ ಹೇಳಿದ ಸುಭಾಷ್ ಚಂದ್ರ ಬೋಸ್ ಅವರು ಸ್ಫೂರ್ತಿಯನ್ನು ಪಡೆದದ್ದು ಯಾರಿಂದ ಅಂತ ಕೇಳಿದರೆ ಅದು ಸ್ವಾಮಿ ವಿವೇಕಾನಂದರಿಂದ ಅನ್ನೋದನ್ನು ಒಂದು ಸಾರಿ ನೀವೆಲ್ಲ ನೋಡಬೇಕಾಗ್ತದೆ. ಯಾರು ಸ್ವಾಮಿ ವಿವೇಕಾನಂದ? ಅಸಂಖ್ಯಾತ ಜನರನ್ನು ಬಡಿದೆಬ್ಬಿಸ್ತಾರೆ. ಎಲ್ಲಿ ಅದುವರೆಗೆ ಏನಾಗಿತ್ತು ಸ್ಥಿತಿ, ಎಂಥ ಅದ್ಭುತವಾದ ಭಾರತ ಇದು, ಆದರೆ ತನ್ನ ಅಸ್ಮಿತೆಯನ್ನು ಮರೆತು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಬಿದ್ದು ಹೊಳ್ಳಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಬರ್ತಾರೆ. ಏನು ಭಾರತದ ವೈಭವ? ಅದಕ್ಕೆ ಕವಿ ಬರೀತಾರೆ ಒಂದು ಕಡೆಗೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಒಂದು ಕವಿ ಬರೀತಾರೆ. ಇಡೀ ಭಾರತದ ಈ ಪ್ರತಿಯೊಬ್ಬ 33 ಕೋಟಿ ಜನ ತನ್ನ ಆ ವೈಭವ ಪೂರ್ಣವಾದ ಇತಿಹಾಸವನ್ನು ಮರೆತು 1000 ವರ್ಷಗಳ ಆಕ್ರಮಣಕ್ಕೆ ತುತ್ತಾಗಿ ತನ್ನ ಅಸ್ಮಿತೆಯನ್ನೇ ಕಳೆದುಕೊಂಡು ಸುಮ್ಮನೆ ಗುಲಾಮರಾಗಿ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಧೀಶಕ್ತಿಯನ್ನು ಬಡಿದೆಬ್ಬಿಸಿ ಅಭೇ ಅಭೇ ನಿರ್ಭಯರಾಗಿ ಅನ್ನುವಂಥ ಒಂದು ಘೋಷಣೆಯನ್ನು ಕೊಟ್ಟು ನಮ್ಮ ಒಳಗಿನ ಅಂತಃಶಕ್ತಿಯನ್ನು ಬಡಿದೆಬ್ಬಿಸಿ ಮತ್ತೊಮ್ಮೆ ನಮಗೆ ವೈಭವಪೂರ್ವವಾದ ದೇಶದ ಚರಿತ್ರೆಯನ್ನು ತಿಳಿಸಿದಂಥ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ರೋಮಾಂಚನ ಆಗ್ತದೆ. ಯಾರು ಸ್ವಾಮಿ ವಿವೇಕಾನಂದ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಮಾತಾಡ್ತಾ ಹೋಗ್ತೇವೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ. ನಾವೆಲ್ಲ 18 ವರ್ಷ ಆದಾಗ ನಮ್ಮ ಹುಡುಕಾಟ ಏನಾಗಿರ್ತದೆ ಅಂದರೆ, ನಾನೊಂದು KTM ಬೈಕ್ ತಗೋಬೇಕು, ನಾನು ತುಂಬ ರೈಸ್ ಮಾಡಿಕೊಂಡು ಯಾರ ಕಡೆ ತುಂಬ ಕೆಲವೊಂದು ಜನ ಹುಡುಗಿಯರೆಲ್ಲ ಹೋಗ್ತಿರ್ಬೇಕಾದ್ರೆ ನಾನು ಬೈಕ್ ರೈಸ್ ಮಾಡಿಕೊಂಡು ತುಂಬ ಸ್ಟೈಲಿಶ್ ಆಗಿ ಹೋಗಿ ಹೀರೋ ಅನಿಸ್ಕೋಬೇಕು ಅಂತ ಹೋಗ್ತಾ ಇರುವಂಥ ಯುವಕರು ನಾವುಗಳಿರ್ತಾ ಇದ್ರೆ 18 ವರ್ಷಕ್ಕೆ ಭಾರತದ ಎಲ್ಲ ಆ ಒಂದು ಏನು ಪುಣ್ಯ ಗ್ರಂಥಗಳನ್ನೆಲ್ಲ ಓದ್ಕೊಂಡು ದೇವರಿದಾನ ಇಲ್ವಾ, ಹಾಗಿದ್ರೆ ದೇವರನ್ನು ಯಾರು ತೋರಿಸ್ತಾರೆ ಅನ್ನುವಂಥ ಕನಸುಗಳನ್ನು ಹೊತ್ಕೊಂಡು ಸ್ವಾಮಿ ವಿವೇಕಾನಂದ ತಿರುಗ್ತಾ ಇದ್ರು. ಇದಕ್ಕೂ ವ್ಯತ್ಯಾಸ, ನಮಗೂ ಅವರಿಗೂ ವ್ಯತ್ಯಾಸ ಏನು? ನಾವು ಒಂದಿಷ್ಟು ಯಾವುದೋ ಬೈಕ್ಗೋ ಒಂದು ಐಫೋನಿಗೋ ಅಥವಾ ಇನ್ಯಾವುದೋ ಒಂದಿಷ್ಟು ವಸ್ತುಗಳಿಗಾಗಿ ಬಡದಾಡ್ತಾ ಇದ್ರೆ ಸ್ವಾಮಿ ವಿವೇಕಾನಂದ ದೇವರಿದಾನ ಇದ್ರೆ ಹೇಗಿದ್ದಾನೆ, ಯಾರು ಅವನನ್ನು ನೋಡಿದವರು, ನಾನು ದೇವರನ್ನು ನೋಡಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಸ್ವಾಮಿ ವಿವೇಕಾನಂದ ಕಾಲೇಜ್ನೊಳಗೆ ಅವ್ರ ಪ್ರೊಫೆಸರ್ ಪಾಠ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಕೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ನಾನು ನೋಡಿಲ್ಲ ದೇವರನ್ನು. ನೀನು ಬೇಕಾದರೆ ಅಲ್ಲಿ ಕಾಳಿ ದೇವಿಯ ಆರಾಧನೆ ಮಾಡ್ತಾ ಇರುವಂತಹ ರಾಮಕೃಷ್ಣ ಪರಮಹಂಸ ಅಂತ ಇದ್ದಾರೆ ಕಲ್ಕತ್ತೆಯಲ್ಲಿ, ನೀವು ಹೋಗಿ ಅವರನ್ನು ಭೇಟಿಯಾಗಿ ಅವರು ನಿಮಗೆ ದೇವರನ್ನು ತೋರಿಸ್ಬೋದು ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದ ನೇರವಾಗಿ ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಅವರಿಗೆ ಒಂದೇ ಪ್ರಶ್ನೆ, ನೇರವಾದ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ನೋಡಿದ್ದೇನೆ, ನಿನ್ನನ್ನು ನೋಡುವಷ್ಟೇ ಸ್ಪಷ್ಟವಾಗಿ ನಾನು ದೇವರನ್ನು ಕಂಡಿದ್ದೇನೆ, ನಿನಗೆ ನೋಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದೆಯಾ, ಧೈರ್ಯ ಇದೆಯಾ ಅಂತ ಪರಮಹಂಸರು ಕೇಳಿದಾಗ, ಇದುವರೆಗೆ ನಾನು ದೇವರನ್ನು ಕಂಡಿದ್ದೇನೆ ಎನ್ನುವ ಯಾವ ವ್ಯಕ್ತಿಗಳು ಇರದೇ ಇರುವಂಥ ಸಂದರ್ಭದಲ್ಲಿ ನಾನು ದೇವರನ್ನು ನೋಡಿದ್ದೇನೆ ಅನ್ನುವಂಥ ಒಬ್ಬ ವ್ಯಕ್ತಿ ಸಿಕ್ಕರಲ್ಲ ಅಂತ ಹೇಳಿ ಖುಷಿಯಾದರೆ ಆ ರಾಮಕೃಷ್ಣ ಪರಮಹಂಸರು ಇವರ ಹತ್ತಿರಕ್ಕೆ ಬಂದು, ಮಗುವೆ ನಿನ್ನನ್ನೇ ಕಾಯ್ತಾ ಇದ್ದೆ, ನಿನ್ನ ಬರುವಿಗಾಗಿ ಹಂಬಲಿಸ್ತಾ ಇದ್ದೆ, ಯಾಕಿಷ್ಟು ತಡ ಮಾಡಿದೆ ನೀನು ಅಂತ ಹೇಳಿ ಆ ವಿವೇಕಾನಂದ ಅವ್ರನ್ನ ಅಪ್ಕೊಂಡು ಮಾತನಾಡುವಾಗ ಸ್ವಾಮಿ ವಿವೇಕಾನಂದ ಅವ್ರಿಗೆ ಅನಿಸುತ್ತೆ,
ಇವರು ಏನು ಸ್ವಾಮೀಜಿ ಹೀಗೆ ಮಾಡ್ತಾ ಇದ್ದಾರೆ, ಇವ್ರಿಗೇನಾದರೂ ಹುಚ್ಚು ಹಿಡಿದಿದೆ ಅಂತ ವಿವೇಕಾನಂದರಿಗೆ ಅನಿಸ್ತದೆ. ಆದರೆ ಮುಂದೆ ಆ ಗುರುವಿನ ಗುಲಾಮರಾಗಿ, ಆ ಗುರುವಿನ ಅದ್ಭುತ ಶಕ್ತಿಯ ಮುಂದೆ ಕಿಂಕರನಾಗಿ ಬಾಗಿ ಅವರ ಜ್ಞಾನವನ್ನೆಲ್ಲ ಪಡೆದುಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಮಾತನಾಡುವಾಗ ಒಂದು ಸಾರಿ ಅವರಿಗೆ ಕೇಳ್ತಾರೆ, ನಿಮ್ಮ ಗುರುಗಳ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅನ್ನುವಂಥ ಮಾತನ್ನು ಕೇಳ್ತಾರೆ. ಗುರುಗಳ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹೇಗೆ ಇವತ್ತು ನೀವು ಇಲ್ಲಿ ಸಿದ್ದು ಸರ್ ಅವರು ನಮ್ಮ ಭಂಡಾರಿ ಮಠ್ ಸರ್ ಅವ್ರ ಬಗ್ಗೆ ಹೇಳಿದ್ರಲ್ಲ, ಆ ಗುರುಗಳ ಮುಂದೆ ನಾನು ಸುಮ್ಮನೆ ತನ್ನಗೆ ಕುತ್ಕೊಂಡು ಬಿಟ್ಟೆ ಅಂತ ಹೇಳಿ, ಹಾಗೆ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಬಂದು ಕುತ್ಕೊಂಡು ನಿಮ್ಮ ಗುರುಗಳ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅಂತ ಕೇಳಿದರೆ ಶಿಷ್ಯ ವಿವೇಕಾನಂದ ಹೇಳ್ತಾರೆ, ನನ್ನ ಗುರುವಿನ ಪದತಲಕ್ಕೆ ಹೋಗಿ ಕುಳಿತುಕೊಂಡರೆ ಸಾಕು, ನನ್ನಂಥ 100,000 ವಿವೇಕಾನಂದರನ್ನು ಸೃಷ್ಟಿ ಮಾಡಬಲ್ಲಂಥ ಶಕ್ತಿ ನನ್ನ ಗುರುವಿನ ಪದತಲಕ್ಕಿದೆ ಅಂತ ಹೇಳಿ ಅವರು ಗುರುವಿನ ಬಗ್ಗೆ ವರ್ಣನೆ ಮಾಡ್ತಾರಲ್ಲ, ಹಾಗೆ ಆ ಗುರು ಶಿಷ್ಯ ಪರಂಪರೆ ಮುಂದುವರ್ಕೊಂಡು ಹೋಗ್ತದೆ. ನಮ್ಮ ಇತಿಹಾಸದ ಪುಟದಲ್ಲಿ ನಾವು ನೋಡ್ತೇವೆ. ಹಾಗೆ ನಿಮಗೆ ವಿವೇಕಾನಂದ ಅವ್ರ ಬಗ್ಗೆ ಮಾತನಾಡುವಾಗ ನಿಮಗೆ 1893 ಜಗತ್ತಿನ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಒಂದು ಇಸ್ವಿ ಅದು. 1893ರಲ್ಲಿ ಸ್ವಾಮಿ ವಿವೇಕಾನಂದ ಚಿಕಾಗೋಗೆ ಪ್ರಯಾಣ ಬೆಳೆಸ್ತಾರೆ. 1893ರಲ್ಲಿ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾಗೆ ಪ್ರಯಾಣ ಬೆಳೆಸ್ತಾರೆ. ಚಿಕಾಗೆ ಹೋದಂಥ ಸ್ವಾಮಿ ವಿವೇಕಾನಂದ ಇಡೀ ಪಾಶ್ಚಾತ್ಯ ಜಗತ್ತನ್ನು ಈ ಕಡೆಗೆ ನೋಡುವ ಹಾಗೆ ಮಾಡಿಕೊಂಡು ಅವರು ಅಲ್ಲಿ ದಿಗ್ವಿಜಯವನ್ನು ಮಾಡಿಕೊಂಡು ಭಾರತಕ್ಕೆ ಬರ್ತಾರೆ. ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಕರಿಯರ ಆ ವರ್ಣ ಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಸಂಗ್ರಾಮದ ಸಾರಥ್ಯವನ್ನು ವಹಿಸ್ಕೊಳ್ತಾರೆ. ಹೀಗಾಗಿ 1893 ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಇಸ್ವಿ ಅಂತ ನಾವೆಲ್ಲ ನೆನಪಿಟ್ಕೊಳ್ತೇವೆ. ಅಂತ ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋಗಬೇಕಾಗಿದೆ. ಗುರುಗಳು ಪರಮಹಂಸರು ಅವರನ್ನು ಅಗಲಿ ಹೋಗ್ತಾರೆ. ಅಗಲಿ ಹೋಗಿರುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮವನ್ನು ಬಿಟ್ಟು ಇಡೀ ಭಾರತವನ್ನು, ಕೈಯೊಳಗೆ ಒಂದು ಕಾಸು ದುಡ್ಡಿಲ್ಲ, ಮುಂದಿನ ಊರಿಗೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಆತ ಸುಮ್ಮನೆ ಪರಿವ್ರಾಜಕರಾಗಿ ಇಡೀ ಭಾರತವನ್ನು ಸುತ್ತಬೇಕು ಅಂತ ಹೊರಡ್ತಾರೆ. 5 ವರ್ಷಗಳವರೆಗೆ ಇಡೀ ಭಾರತವನ್ನು ಅಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಆ ಕಾಶ್ಮೀರದವರೆಗೆ ಅಡ್ಡಾಡ್ತಾರೆ. ಈ ಭಾರತದಲ್ಲಿರುವಂಥ ಜನರ ನೋವುಗಳನ್ನು ನೋಡ್ತಾರೆ, ಅವರ ಕಷ್ಟಗಳನ್ನು ಕಾಣ್ತಾರೆ. ಮೈ ಮೇಲೆ ಬಟ್ಟೆ ಇಲ್ಲದೆ ಹರಕಲು ಬಟ್ಟೆಗಳನ್ನು ಹೊದ್ದುಕೊಂಡು ತಿರುಗ್ತಾ ಇರುವಂತಹ ಬಡ ಜನತೆಯನ್ನು ಕಾಣ್ತಾರೆ. ತುತ್ತು ಕೂಳಿಗೂ ಕೂಡ ಗತಿ ಇಲ್ಲದೆ ನಿರ್ಗತಿಕರಾಗಿ ಬದುಕ್ತಾ ಇರುವ ಗುಡಿಸಲುಗಳಲ್ಲಿ ವಾಸವಾಗಿರುವ ಬಡವರನ್ನು ನೋಡ್ತಾರೆ. ಅವರಿಗೆ ಇಡೀ ಭಾರತವನ್ನೆಲ್ಲ ಅಡ್ಡಾಡಿ ಪರಿವ್ರಾಜಕರಾಗಿ ಸುತ್ತಾಡಿಕೊಂಡು ಇಡೀ ಭಾರತದ ದರ್ಶನವನ್ನು ಮಾಡಿಕೊಂಡು ಕನ್ಯಾಕುಮಾರಿಯ ಆ ಕಲ್ಲು ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡು ಸಮುದ್ರಕ್ಕೆ ಧುಮುಕಿ ಈಜ್ಕೊಂಡು ಹೋಗಿ ಆ ಮಹಾಬಂಡೆ ಮೇಲೆ ಕುಳಿತುಕೊಂಡು 3 ದಿನಗಳವರೆಗೆ ಧ್ಯಾನಸ್ಥರಾಗ್ತಾರೆ. ಕೊನೆಯ ದಿನ ಅವರಿಗೆ ಅನಿಸ್ತದೆ, ಇಡೀ ಜಗತ್ತಿಗೆ ಕೊಡಬೇಕಾಗಿರುವ ಜ್ಞಾನಶಕ್ತಿ ಭಾರತದಲ್ಲಿದೆ, ಆದರೆ ಭಾರತಕ್ಕೆ ಬೇಕಾಗಿರುವಂಥ ಲೌಕಿಕ ಸಂಪತ್ತು ಅದು ಪಾಶ್ಚಾತ್ಯ ಜಗತ್ತಿನಲ್ಲಿದೆ. ನಾನು ಪಾಶ್ಚಾತ್ಯ ಜಗತ್ತುಗಳಿಗೆ ಹೋಗ್ತೇನೆ, ಭಾರತದ ಜ್ಞಾನ ಶ್ರೀಮಂತಿಕೆಯನ್ನು ಅವರಿಗೆ ಕೊಡ್ತೇನೆ, ಅವರ ಲೌಕಿಕ ಶ್ರೀಮಂತಿಕೆಯನ್ನು ನನ್ನ ದೇಶಕ್ಕೆ ತರ್ತೇನೆ, ನನ್ನ ದೇಶದ ಆ ಜನರ ಕಷ್ಟ ನೋವುಗಳನ್ನು ಪರಿಹರಿಸ್ತೇನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಒಂದು ಸಾರಿ ನಿರ್ಧಾರವನ್ನು ಮಾಡಿಕೊಂಡು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದು ನಿಮಗೆಲ್ಲ ಗೊತ್ತಿದೆ. ಅಲ್ಲಿಗೆ ಹೋಗಿ ಅವರು ಎಂಥ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳಿದರೆ, ವಿವೇಕಾನಂದ ಒಂದು 4 ತಿಂಗಳು ಮೊದಲೇ ಹೋಗ್ತಾರೆ. ಅವರ ಕೈಯೊಳಗಿರುವ ದುಡ್ಡು ಖಾಲಿ ಆಗ್ತದೆ. ಅಲ್ಲಿ ಭಿಕ್ಷೆ ಬೇಡುವ ಹಾಗಿಲ್ಲ. ಭಿಕ್ಷೆ ಬೇಡೋದಕ್ಕೆ ಹೋದರೆ ಬ್ಲ್ಯಾಕ್ ಮ್ಯಾನ್ ಅಂತ ಹೇಳಿ ಅವರನ್ನು ಹೊರಗೆ ಕಳಿಸ್ತಾ ಇರ್ತಾರೆ. ಅವರಿಗೆ ಊಟಕ್ಕೆ ಇಲ್ಲದೆ ಮನೆಗಳ ಸುತ್ತಾಡಿಕೊಂಡು ಅದಾವುದ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿವೆಯಿಂದ ಬಳಲ್ತಾ ಸ್ವಾಮಿ ವಿವೇಕಾನಂದ ಕಳೆದ ರಾತ್ರಿಗಳು ಅದೆಷ್ಟಿದಾವೋ ಗೊತ್ತಿಲ್ಲ ನಮಗೆ. ಹಾಗೆ ಹಸಿವೆಯಿಂದ ಬಳಲ್ತಾ ಒಂದು ಬಾರಿ ಬೆಳಗಿನ ಮುಂಜಾನೆ ಹೋಗಿ ಒಬ್ಬ ಹೆಣ್ಣು ಮಗಳ ಮನೆಯ ಮುಂದೆ ಹೋಗಿ ಕುತ್ಕೊಂಡಿದ್ದಾರೆ, ಸೋತು ಹೋಗಿ ಕುತ್ಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದ. ಆ ಮನೆಯ ಹೆಣ್ಣು ಮಗಳು ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ನೋಡಿದಾಗ ಒಬ್ಬ ಸಾಧು ಭಾರತೀಯ ಸನ್ಯಾಸಿಯಲ್ಲಿ ಕುತ್ಕೊಂಡಿದ್ದಾರೆ. ಅವರಿಗೆ ಹೋಗಿ ನೀರು ಕೊಟ್ಟು ಹೇಳ್ತಾರೆ, ನೀವು ಭಾರತದಿಂದ ಬಂದಿದ್ದೀರಾ ಅಂತ. ಹೌದು, ನಾನು ಸರ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಬೇಕಾಗಿದೆ, ಭಾರತದಿಂದ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಆ ಸ್ವಾಮೀಜಿಯನ್ನು ಒಳಗೆ ಹೋಗಿ ಕರೆದುಕೊಂಡು ಅವರಿಗೆ ಒಂದಿಷ್ಟು ನೀರು ಕೊಟ್ಟು ಒಂದಿಷ್ಟು ಪ್ರಸಾದ ಕೊಟ್ಟು ಅವ್ರ ಜೊತೆಗೆ ಒಂದಿಷ್ಟು ಸಂದರ್ಶನವನ್ನು ಮಾಡಿದಾಗ ಆ ಹೆಣ್ಮಗಳಿಗೆ ಅನಿಸುತ್ತೆ,
ಇಲ್ಲಿ ಬಂದಿರುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದ್ಭುತವಾದ ಶಕ್ತಿಯನ್ನು ತನ್ನೊಳಗೆ ಹುದುಗಿಸಿಕೊಂಡಿರುವ ಒಂದು ಮಹಾನ್ ಶಕ್ತಿ ಇದೆ ಇದು ಅಂತ ಹೇಳಿ, ಆವತ್ತು ಅಮೇರಿಕೆಯೊಳಗೆ ತುಂಬ ಶ್ರೇಷ್ಠ ಪ್ರೊಫೆಸರ್ ಅಂತ ಹೆಸರು ಪಡೆದಂಥವರು ಪ್ರೊಫೆಸರ್ ರೈಟ್ ಅಂತ ಇರ್ತಾರೆ. ಆ ಪ್ರೊಫೆಸರ್ ರೈಟ್ ಅವರಿಗೆ ಅವ್ರಿಗೆ ಕರೆ ಮಾಡಿ ಹೇಳ್ತಾಳೆ, ನಮ್ಮ ಮನೆಗೆ ಒಬ್ಬರು ಸಾಧು ಬಂದಿದ್ದಾರೆ, ಅವರು ಸಾಮಾನ್ಯ ವ್ಯಕ್ತಿ ಅಂತ ನನಗೆ ಕಾಣಿಸ್ತಾ ಇಲ್ಲ, ಅವ್ರ ಜೊತೆಗೆ ಮಾತನಾಡಿದರೆ ಒಂದು ಜ್ಞಾನದ ಅದ್ಭುತವಾದಂತಹ ಅನುಭವ ನನಗೆ ಸಿಗ್ತಾ ಇದೆ, ನೀವು ಅವ್ರ ಜೊತೆಗೆ ಬಂದು ಮಾತಾಡೋದಕ್ಕೆ ಬನ್ನಿ ಅಂತ ಹೇಳಿ ಪ್ರೊಫೆಸರ್ ರೈಟ್ ಅವರನ್ನು ಮನೆಗೆ ಆಹ್ವಾನಿಸ್ತಾಳೆ. ಪ್ರೊಫೆಸರ್ ರೈಟ್ ಬರ್ತಾರೆ. 2-3 ಗಂಟೆಗಳವರೆಗೆ ಸ್ವಾಮಿ ವಿವೇಕಾನಂದವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಮೇಲೆ ಅವ್ರಿಗೆ ಅನಿಸುತ್ತೆ, ಈ ಸಾಮಾನ್ಯ ವ್ಯಕ್ತಿ ನನ್ನ ದೇಶಕ್ಕೆ ಬಂದಿಲ್ಲ, ಆ ಅದ್ಭುತವಾದ ಮೇಧಾವಿ ನನ್ನ ದೇಶಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾದ ಮೇಲೆ ಸ್ವಾಮಿ ವಿವೇಕಾನಂದ ಅವರು ಪ್ರೊಫೆಸರ್ ರೈಟ್ ಅವ್ರಿಗೆ ಕೇಳ್ತಾರೆ, ನಾನು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕಾಗಿದೆ, ನನಗೊಂದು ಪರಿಚಯ ಪತ್ರ ಬೇಕು, ದಯವಿಟ್ಟು ಅದನ್ನು ಬರೆದು ಕೊಡ್ತೀರಾ ಅಂತ ಕೇಳಿದ್ರೆ ಪ್ರೊಫೆಸರ್ ರೈಟ್ ಹೇಳ್ತಾರೆ, ನಾನು ನಿಮಗೆ ಪರಿಚಯ ಪತ್ರವನ್ನು ಬರೆದು ಕೊಡೋದು ಅಂದರೆ ನಿಮಗೆ ಅವರು ಅಲ್ಲಿ ಭಾಗವಹಿಸೋದಕ್ಕೆ, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಪರಿಚಯ ಪತ್ರ ಬೇಕು ಅಂತ ಅವ್ರು ಕೇಳಿದರೆ, ಸೂರ್ಯನಿಗೆ ನಿನಗೆ ಹೊಳೆಯುವ ಹಕ್ಕನ್ನು ಯಾರು ಕೊಟ್ಟವರು ಅಂತ ಕೇಳಿದ ಹಾಗೆ ಆಗುತ್ತೆ ಅಂತ ಪ್ರೊಫೆಸರ್ ರೈಟ್ ಹೇಳಿ, ನನ್ನ ಅಮೇರಿಕೆಯ ವಿಶ್ವವಿದ್ಯಾಲಯದ ಎಲ್ಲ ಪ್ರೊಫೆಸರ್ಗಳನ್ನು ಸೇರಿಸಿ ಒಂದು ತಕ್ಕಡಿಯೊಳಗೆ ಇಟ್ಟರೆ, ಇನ್ನೊಂದು ತಕ್ಕಡಿಯೊಳಗೆ ಸ್ವಾಮಿ ವಿವೇಕಾನಂದ ಅವರನ್ನು ಇಟ್ಟರೆ ಸ್ವಾಮಿ ವಿವೇಕಾನಂದರೇ ಹೆಚ್ಚು ತೂಗ್ತಾರೆ. ಅಷ್ಟು ಅದ್ಭುತವಾದ ಜ್ಞಾನಶಕ್ತಿಯನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಪ್ರೊಫೆಸರ್ ರೈಟ್ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಬರೀತಾರೆ. ಆಮೇಲೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಯಾವ ಮಾತು ಹೇಳ್ತಾರೆ ಅಂದರೆ, ಅಮೇರಿಕೆಯ 400 ವರ್ಷಗಳ ಇತಿಹಾಸದಲ್ಲಿ, ಅಮೇರಿಕೆಯ 400 ವರ್ಷಗಳ ಇತಿಹಾಸದಲ್ಲಿ ಇಂತಹ ಪ್ರಚಂಡ ಜ್ಞಾನವನ್ನು ಹೊಂದಿರುವ ಮೇಧಾವಿ ವ್ಯಕ್ತಿಯೊಬ್ಬ ಈ ಅಮೇರಿಕದ ನೆಲವನ್ನು ತುಳಿದಿರಲಿಲ್ಲ ಅಂತ ಹೇಳಿ ಪ್ರೊಫೆಸರ್ ರೈಟ್ ಇವ್ರ ಬಗ್ಗೆ ಬರೆದು ಕೊಡ್ತಾರೆ ಅಂತ ಹೇಳಿದರೆ, ಯಾರು ಸ್ವಾಮಿ ವಿವೇಕಾನಂದ? ಎಂಥ ಅದ್ಭುತವಾದ ಶಕ್ತಿ ಅವರೊಳಗೆ ಇತ್ತು. ಅಂಥ ಶಕ್ತಿಯಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ವಧರ್ಮ ಸಮ್ಮೇಳನ ಆರಂಭ ಆಗುತ್ತೆ. 7,000 ಜನ ಅಲ್ಲಿ ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳು ಬಂದಿದ್ದಾರೆ. ಬಂದವರೆಲ್ಲರೂ ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳೋದಕ್ಕೆ ಬಂದವರು, ಜಗತ್ತಿನಲ್ಲಿ ನನ್ನ ಧರ್ಮವೇ ದೊಡ್ಡದಾದ ಧರ್ಮ ಅನ್ನೋದಕ್ಕೆ ಬಂದವರು. ಹಾಗೆ ಬಂದಿರುವವರ ಮಧ್ಯದಲ್ಲಿ ಎಲ್ಲರೂ ತಮ್ಮ ಮಾತುಗಳನ್ನು ಮಾತಾಡ್ತಾರೆ. ಸ್ವಾಮಿ ವಿವೇಕಾನಂದ ಅವರಿಗೆ ಹೋಗಿ ಕೇಳ್ತಿರ್ತಾರೆ, ನೀವು ಇವಾಗ ನಿಮ್ಮ ಸರದಿ ಬಂದಿದೆ ಮಾತಾಡ್ತೀರಾ ಅಂತ. ಇಲ್ಲ, ಅವರು ಮಾತಾಡಿದ ಮೇಲೆ ಮಾತಾಡ್ತೀನಿ ಅಂತ ವಿವೇಕಾನಂದ ಹೇಳ್ತಾರೆ. ಮತ್ತೊಬ್ಬರು ಮಾತಾಡಿ ಹೋದ ಮೇಲೆ ಸ್ವಾಮಿ ವಿವೇಕಾನಂದ ಅವರಿಗೆ ಬಂದು ಕೇಳ್ತಾರೆ, ಈಗ ನೀವು ಮಾತಾಡ್ತೀರಾ ಅಂತ. ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕೊನೆಗೆ ಮಾತನಾಡುವವರೆಲ್ಲರೂ ಮುಗಿದು ಹೋದ ಮೇಲೆ ಸ್ವಾಮಿ ವಿವೇಕಾನಂದ ಅವರ ಸರದಿ ಬರುತ್ತೆ. ಸರದಿ ಬಂದಾಗ ಯಾರು ಜ್ಞಾನ ದೇವತೆ ಸರಸ್ವತಿಯನ್ನು ಮನಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ವಾಮಿ ವಿವೇಕಾನಂದ ಬಂದು ನಿಂತ್ಕೋತಾರೆ. ನಿಮಗೆಲ್ಲ ಗೊತ್ತಿದೆ, ಅದು 5 ಶಬ್ದಗಳು. ಆ 5 ಶಬ್ದಗಳು ಏನು ಹೇಳ್ತವೆ? ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಅಮೇರಿಕೆಯ ನನ್ನ ಸಹೋದರ ಸಹೋದರಿಯರೇ ಅನ್ನುವ ಒಂದು ಶಬ್ದ, 5 ಶಬ್ದಗಳನ್ನು ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ. ಯಾವ ಭಾಷಣವನ್ನು ಮಾಡಿಲ್ಲ ಅವರು, ಕೇವಲ 5 ಶಬ್ದಗಳು. ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನುವ ಶಬ್ದಗಳನ್ನು ಕೇಳಿದಾಕ್ಷಣವೇ 7,000 ಜನ ಎದ್ದು ನಿಂತ್ಕೋತಾರೆ. ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡ್ತಾರೆ. ಸಿಡಿಲಿನಂತ ಚಪ್ಪಾಳೆ ಅದು. ತಮ್ಮ ತಲೆಯ ಮೇಲಿರುವ ಹ್ಯಾಟ್ಗಳನ್ನು ತೆಗೆದು ಬಿಸಾಕ್ತಾರೆ. ಅವರಿಗೆ ಖುಷಿಯಾದಾಗ ಅವರು ಮಾಡುವಂಥ ಸಂದರ್ಭ ಅದು. ಆಗ 2 ನಿಮಿಷಗಳವರೆಗೆ ಚಪ್ಪಾಳೆಯ ಸುರಿಮಳೆ ಆಗ್ತದೆ. ಏನು ಆಶ್ಚರ್ಯ ಅದು! ಯಾಕೆ? ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆ ಎಂಥದ್ದದು? ಪಾಶ್ಚಾತ್ಯ ಜಗತ್ತಿನ ಶ್ರೀಮಂತಿಕೆ ಎದುರು ಭಾರತ ಯಾಕೆ ಗೆದ್ದು ನಿಲ್ಲುತ್ತೆ ಅಂತ ಹೇಳಿದ್ರೆ 2 ನಿಮಿಷಗಳವರೆಗೆ ಚಪ್ಪಾಳೆ ತಡ್ತಾರೆ. ಬೇರೆ ಯಾವ ಮಾತುಗಳಿಗಾಗಿ ಅಲ್ಲ, ನನ್ನ ಅಮೇರಿಕೆಯ ಸಹೋದರ ಸಹೋದರಿಯರೇ ಅಂತ. ಏನು ಆಶ್ಚರ್ಯ! ಪಾಶ್ಚಾತ್ಯ ಜಗತ್ತಿನೊಳಗೆ ತನ್ನ ಒಡ ಹುಟ್ಟಿದವರು ಮಾತ್ರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಂತ ಗೊತ್ತಿತ್ತು ಹೊರತು ಪಕ್ಕದಲ್ಲಿರುವ ಹೆಣ್ಣು ಮಗಳನ್ನು ಸಹೋದರಿ ಅಂತ ಕರಿಬಹುದು ಅನ್ನುವ ಜ್ಞಾನವೇ ಇಲ್ಲದ ಕಾಲ. ನನ್ನ ಪಕ್ಕದಲ್ಲಿರುವಂಥ ಒಬ್ಬ ವ್ಯಕ್ತಿ ಆತನನ್ನ ಅಣ್ಣ ನನ್ನ ತಮ್ಮ ಆಗಿರ್ಬೋದು ಅಂತ ಹೇಳೋದಕ್ಕೂ ಕೂಡ ತಲೆಯೊಳಗೆ ವಿಚಾರಗಳೇ ಇಲ್ಲದೆ ಇರುವಂಥ ಕಾಲದಲ್ಲಿ ಪಾಶ್ಚಿಮಾತ್ಯ ಜಗತ್ತು ಇರಬೇಕಾದ್ರೆ ಅದಾವದ ದೂರದ ಭಾರತದಿಂದ ಬಂದಿರುವ ಸನ್ಯಾಸಿಯೊಬ್ಬ ಅಮೇರಿಕೆಯಲ್ಲಿರುವಂಥ ನಮ್ಮನ್ನ ಸಹೋದರ ಸಹೋದರಿಯರೇ ಅಂತ ಸಂಬೋಧಿಸ್ತಾನಲ್ಲ, ಎಂಥ ವಿಶ್ವ ಭಾತೃತ್ವದ ಕಲ್ಪನೆ ಇದು!
ಎಂಥ ಶ್ರೇಷ್ಠ ಭಾರತದ ಪರಂಪರೆ ಅಂತ ಹೇಳಿ ಜನ ಆಶ್ಚರ್ಯವಾಗಿ ಚಪ್ಪಾಳೆಯನ್ನು ತಟ್ತಾರೆ ಅಂತ ಹೇಳಿದರೆ, ಏನು ಸ್ವಾಮಿ ವಿವೇಕಾನಂದ ಅವ್ರ ಧ್ವನಿ ಒಳಗೆ ಏನು ಎಂಥ ಒಂದು ಮಾಂತ್ರಿಕ ಶಕ್ತಿ ಅಡಗಿತ್ತು ಅಂತ ರೋಮಾಂಚನ ಆಗುತ್ತೆ. ಆಮೇಲೆ ಅವರು ಮಾತನಾಡಿದ ಮಾತುಗಳನ್ನು ಕೇಳಿದಾಗ ಜಗತ್ತಿನೊಳಗೆ ಯಾರು ಅವರು ಅಲ್ಲಿ ಆಶ್ರಯವನ್ನು ಕಳೆದುಕೊಂಡು ಭಾರತಕ್ಕೆ ಬಂದರೋ ಅವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟು ಸಾಕಿದ ಭಾರತದ ದೇಶಕ್ಕೆ ಸೇರಿದವನು ಅನ್ನುವ ಹೆಮ್ಮೆ ನನಗಿದೆ ಅನ್ನುವಂಥ ಮಾತನ್ನು ಆರಂಭ ಮಾಡಿ, ಯಾರು ಯಾವ ಭಾವದಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ವಕ್ರವಾಗಿಯೋ ನೇರವಾಗಿಯೋ ಬಂದು ನನ್ನನ್ನೇ ಸೇರುತ್ತಾರೆ ಅಂತ ಭಾರತದ ಒಂದು ವಿಚಾರ ನಮಗೆ ಹೇಳ್ತದೆ. ಜಗತ್ತಿನೊಳಗೆ ಯಾವ ಧರ್ಮಶಾಸ್ತ್ರ ಗ್ರಂಥಗಳು ಏನು ಹೇಳಿದರೂ ಕೂಡ ಕೊನೆಗೆ ಅವು ಹೇಳುವಂತಹ ಕೊನೆಯ ಸಾರ ಅದು ಒಂದೇ ಆಗಿದೆ. ಅಂಥ ಸಾರವನ್ನು ಬೋಧಿಸಿದ ಶ್ರೀಮಂತ ಸಂಸ್ಕೃತಿಯ ನೆಲದಿಂದ ಬಂದವನು ನಾನು. ಅನೇಕ ದೇಶಗಳು ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳಿ ಖಡ್ಗವನ್ನು ಕೈಯೊಳಗೆ ಹಿಡಿದುಕೊಂಡು ಮಾನವ ಜನಾಂಗವನ್ನು ಕತ್ತರಿಸುತ್ತಾ ನೆತ್ತರಿನ ಓಕಳಿ ಹರಿಯುವ ಹಾಗೆ ಮಾಡಿದ್ದಾರೆ. ಆದರೆ ನನ್ನ ಧರ್ಮ ಅದು ಅಲ್ಲ, ನಾನು ವಿಶ್ವವನ್ನೇ ಪ್ರೀತಿಸುವಂಥ ಧರ್ಮ, ಅದು ಭಾರತದ ಧರ್ಮ ಅಂತ ಹೇಳಿ ಅವರು ಮಾತನಾಡಿದಾಗ ಇಡೀ ಅವತ್ತು ಮುಂದಿನ ದಿನ ಪತ್ರಿಕೆಗಳ ತುಂಬೆಲ್ಲ ಸ್ವಾಮಿ ವಿವೇಕಾನಂದರದೇ ಚಿಂತನೆಗಳು. ಒಂದು ಪತ್ರಿಕೆ ಬರೀತದೆ, ನ್ಯೂಯಾರ್ಕ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಬರೀತದೆ, ಸರ್ವ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರೇ ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸರು. ಅವರು ಮಾತಾಡೋದಕ್ಕೆ ಶುರು ಮಾಡಿದರೆ ಇಡೀ ಸಭೆಯೇ ಒಂದು ಮಂತ್ರ ಮುಗ್ಧವಾಗುತ್ತೆ. ಇಂಥ ಶ್ರೇಷ್ಠ ಉದಾತ್ತ ವಿಚಾರಗಳನ್ನು ಹೊಂದಿಕೊಂಡಿರುವಂಥ ಭಾರತಕ್ಕೆ ಅನಾಗರಿಕರು ಅಂತ ನಾವು ತಿಳ್ಕೊಂಡು ಧರ್ಮ ಪ್ರಸಾರಕ್ಕಾಗಿ ನಮ್ಮ ಕ್ರೈಸ್ತ ಮಿಷನರಿಗಳನ್ನು ಕಳಿಸ್ತಾ ಇದ್ದೇವಲ್ಲ, ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಿ ಅಮೇರಿಕನ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಬರೀತದೆ. ನೋಡಿ ಹೇಗೆ ತಿಳ್ಕೊಂಡಿದ್ರು ನಮ್ಮನ್ನಂತ. ಯಾವ ಧರ್ಮ ನಮಗೆ ಏನು ಕಲಿಸ್ತೋ ಗೊತ್ತಾ? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳಿದ ನೆಲ ಇದು ನನ್ನ ಭಾರತ. ಏನು ಹೇಳಿದೆ ಭಾರತ ನಮಗೆ? ಯಾರು ಎಂಥ ಅದ್ಭುತವಾದ ಚಿಂತನೆಯನ್ನು ಭಾರತ ಕೊಟ್ಟಿತ್ತಲ್ಲ, ಆ ಚಿಂತನೆಗಳನ್ನು ವಿವೇಕಾನಂದ ಹಂಚ್ಕೊಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು, ವಿಶ್ವ ದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಪರಿವಾರ, ಒಂದು ಕುಟುಂಬ ಅಂತ ಹೇಳಿದ ಭಾರತ ಅದು ಶ್ರೇಷ್ಠ ಭಾರತ. ಇಲ್ಲಿ ಎಲ್ಲರೂ ಸುಖಿಯಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಎಲ್ಲ ಸಂತರಾದಿಯಾಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಇಲ್ಲಿರುವ ಪ್ರಾಣಿ ಪಕ್ಷಿಗಳು ಕೂಡ ಸುಖದಿಂದ ಇರಬೇಕು. ಮಾ ಕಶ್ಚಿತ್ ದುಃಖ ಭಾಗ್ಭವೇತ್, ಯಾರಿಗೂ ದುಃಖವೇ ಬಾರದಿರಲಿ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳಿದ ಭಾರತದಿಂದ ಹೊರಟ ಸನ್ಯಾಸಿ ಮಾತಾಡ್ತಾ ಇರಬೇಕಾದ್ರೆ ಇಡೀ ಈ ಪಾಶ್ಚಾತ್ಯ ಜಗತ್ತು ಆಶ್ಚರ್ಯಚಕಿತರಾಗಿ ಭಾರತದ ಕಡೆಗೆ ನೋಡ್ತದೆ. ಹಾಗೆ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದ ಭಾರತದ ಆಧ್ಯಾತ್ಮಿಕ ಆ ಸಂಪತ್ತಿದೆಯಲ್ಲ, ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಅನ್ನೋದಾದರೆ ಭಾರತದಲ್ಲಿ ಬೆಳಕಿದೆ. ಈ ಬೆಳಕಿಗಾಗಿ ಇಡೀ ಜಗತ್ತು ಹಂಬಲಿಸ್ತಾ ಇದೆ. ಜಗತ್ತಿಗೆ ಬೆಳಕು ಕೊಡಬಲ್ಲಂಥ ಶಕ್ತಿ ಅದು ಭಾರತಕ್ಕಿದೆ ಅಂತ ಹೇಳಿ ಈ ಭಾರತದ ಆ ಉಪನಿಷತ್ತುಗಳ, ಆ ಧರ್ಮ ಗ್ರಂಥಗಳ, ರಾಮಾಯಣ ಮಹಾಭಾರತದ ಎಲ್ಲ ವಿಚಾರಧಾರೆಗಳನ್ನು ಆತ ಒಬ್ಬ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿಯಾಗಿ ಮಾತಾಡಲಿಲ್ಲ. ಇಡೀ ವಿಶ್ವ ಭಾತೃತ್ವದ ಕಲ್ಪನೆಯನ್ನು ಕೊಟ್ಟು ಸ್ವಾಮಿ ವಿವೇಕಾನಂದ ಮಾತನಾಡಿದಾಗ ರೋಮಾಂಚನ ಆಗುತ್ತೆ. ಏನು ಅದ್ಭುತವಾದ ಪ್ರತಿಕ್ರಿಯೆ ಅದು. ಇಡೀ ಭಾರತದ ತುಂಬೆಲ್ಲ ಸುದ್ದಿ, ಜಗತ್ತಿನ ತುಂಬೆಲ್ಲ ಸುದ್ದಿ. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಷಣವನ್ನು ಏರ್ಪಾಡು ಮಾಡಿದರೆ ಕೊನೆಗೆ 5 ನಿಮಿಷವಾದರೂ ಸ್ವಾಮಿ ವಿವೇಕಾನಂದ ಮಾತನಾಡಲೇಬೇಕು. ಎಲ್ಲರೂ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ಇದೆ ಅಂತ ಹೇಳಿ ಜನರನ್ನು ಹಿಡಿದಿಡಬೇಕು ಅಂದರೆ ಕೊನೆಗೆ ವಿವೇಕಾನಂದ ಮಾತಾಡಬೇಕು. ಅಷ್ಟು ಅದ್ಭುತವಾದ ಚಿಂತನೆಗಳನ್ನು ವಿವೇಕಾನಂದ ಹಂಚಿಕೊಳ್ತಾರೆ. ಆದರೆ ಅವರಿಗೆ ಸನ್ಮಾನ, ಗೌರವ, ಹಣ ಎಲ್ಲವೂ ಬರ್ತದೆ. ಆವತ್ತು ಭಾಷಣವನ್ನು ಮಾಡಿದ ದಿವಸ ಸ್ವಾಮಿ ವಿವೇಕಾನಂದರನ್ನು ಅಮೇರಿಕೆಯ ಶ್ರೀಮಂತ ವ್ಯಕ್ತಿಯೊಬ್ಬ ಅವರ ಮನೆಗೆ ಊಟಕ್ಕೆ ಆಹ್ವಾನ ಮಾಡ್ತಾರೆ. ಊಟಕ್ಕೆ ಆಹ್ವಾನಿಸಿದಾಗ ಮೆತ್ತನೆಯ ಹಾಸಿಗೆ, ಮೃಷ್ಟಾನ್ನ ಭೋಜನ ಒಂದು ಪ್ಲೇಟಲ್ಲಿಟ್ಟು ಹಾಸಿಗೆಯನ್ನು ಹಾಸಿ, ಪೂಜ್ಯರೇ ಈ ಪ್ರಸಾದವನ್ನು ಸ್ವೀಕರಿಸಿ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಕೊಳ್ಳಿ ಅಂತ ಹೇಳಿ ಆ ಮಾಲೀಕ ಅವರು ಹೊರಗೆ ಹೋಗ್ತಾರೆ. ಬೆಳಗ್ಗೆ ಬಂದು ನೋಡ್ತಾರೆ, ಸ್ವಾಮಿ ವಿವೇಕಾನಂದ ಆ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಕೊಂಡಿಲ್ಲ, ಕೆಳಗೆ ಒಂದು ಚಾಪೆಯನ್ನು ಹಾಸಿಕೊಂಡು ಮಲ್ಕೊಂಡಿದ್ದಾರೆ. ಆ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿಲ್ಲ. ಹಾಗೆ ಆ ತಲೆದುಂಬಲಿಗೆ ತಲೆ ಇಟ್ಕೊಂಡು ಮಲ್ಕೊಂಡಿದ್ದಾರೆ. ಅವರ ಕಣ್ಣೀರು ಆ ತಲೆದುಂಬನ್ನು ತೊಯಿಸಿಬಿಟ್ಟಿದೆ. ಅವರಿಗೆ ಬಂದು ಮಾಲೀಕ ಕೇಳ್ತಾನೆ, ನಿಮಗೆ
ಮೃಷ್ಟಾನ್ನ ಭೋಜನ ಇತ್ತು, ಮೆತ್ತನೆಯ ಹಾಸಿಗೆ ಇತ್ತು. ಪೂಜ್ಯರೇ, ನೀವು ಯಾಕೆ ಮಲಗಿಕೊಳ್ಳಲಿಲ್ಲ, ಯಾಕೆ ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನಗೆ ನನ್ನ ದೇಶ ನೆನಪಾಗ್ತಾ ಇದೆ. ನನ್ನ ದೇಶದ ಕೋಟ್ಯಂತರ ಜನ ತುತ್ತು ಊಟಕ್ಕೂ ಕೊರತೆಯಾಗಿ ಹಸಿವೆಯಿಂದ ಬಳಲ್ತಾ ಇರಬೇಕಾದ್ರೆ ಈ ಮೃಷ್ಟಾನ್ನವನ್ನು ನಾನು ಹೇಗೆ ಊಟ ಮಾಡಲಿ? ನನಗೆ ನನ್ನ ದೇಶ ನೆನಪಾಗ್ತಾ ಇದೆ. ನನ್ನ ದೇಶದ ಲಕ್ಷಾಂತರ ಕೋಟ್ಯಾಂತರ ಜನ ಆಕಾಶವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡು, ಭೂಮಿಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು, ಮೈ ಮೇಲೆ ಹಾಕಿಕೊಳ್ಳಲು ಚಿಂದಿ ಬಟ್ಟೆ ಇಲ್ಲದೆ ಅವರು ನೋವಿನಿಂದ ಬಳಲ್ತಾ ಇರಬೇಕಾದ್ರೆ ನಾನು ಈ ಮೆತ್ತನೆಯ ಹಾಸಿಗೆ ಮೇಲೆ ಹೇಗೆ ಮಲಗಿಕೊಳ್ಳಲಿ? ನನಗೆ ನನ್ನ ದೇಶ ನೆನಪಾಯಿತು ಅಂತ ಹೇಳಿ ಇಡೀ ರಾತ್ರಿ ಕಣ್ಣೀರನ್ನು ಸುರಿಸಿರ್ತಾರೆ. ಅವರ ಕಣ್ಣೀರಿನಿಂದ ಇಡೀ ತಲೆದಿಂಬು ಒದ್ದೆಯಾಗಿರ್ತದೆ. ಇದು ಸ್ವಾಮಿ ವಿವೇಕಾನಂದ ಅಂತ. ಯಾರು ಸ್ವಾಮಿ ವಿವೇಕಾನಂದ? ನಾವು ಮಾತಾಡುವಾಗ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಈ ದೇಶದ ಅದ್ಭುತವಾದ ಒಂದು ಪರಂಪರೆಯೊಳಗೆ ಬಹುದೊಡ್ಡ ಒಂದು ಸಂಸ್ಕಾರ ಇದೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಜೋಡಿಸ್ತಾರೆ, ಇನ್ಮೇಲೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅದ್ರ ಜೊತೆಗೆ ದರಿದ್ರ ದೇವೋಭವ, ದೀನ ದೇವೋಭವ, ರೋಗಿ ದೇವೋಭವ ಅನ್ನುವಂಥ ಮಾತುಗಳನ್ನು ಸ್ವಾಮಿ ವಿವೇಕಾನಂದ ಸೇರಿಸ್ತಾರೆ. ಇದು ಸ್ವಾಮಿ ವಿವೇಕಾನಂದ. ಏನು ಅದ್ಭುತವಾದ ಚಿಂತನೆಗಳು ಅವೆಲ್ಲ. ಇಡೀ ನಾಡಿನ ತುಂಬೆಲ್ಲ ಅದು ಇಂಗ್ಲೆಂಡ್ನಲ್ಲಿ, ಅಮೆರಿಕೆಯಲ್ಲಿ ಅವರ ಭಾಷಣಗಳನ್ನು ಏರ್ಪಡಿಸ್ತಾರೆ. ಅಲ್ಲೆಲ್ಲ 4 ವರ್ಷ ಅಮೇರಿಕದೊಳಗೆ ಇದ್ದ ಮೇಲೆ ಒಂದು ಸಾರಿ ಅವರು ಭಾರತಕ್ಕೆ ಮರಳುವಂಥ ಸಂದರ್ಭ ಇದೆ. ಒಬ್ಬ ಪತ್ರಕರ್ತ ಬಂದು ಸ್ವಾಮಿ ವಿವೇಕಾನಂದ ಅವರನ್ನ ಪ್ರಶ್ನೆ ಮಾಡ್ತಾರೆ, ಸ್ವಾಮೀಜಿ, ನೀವು ಬಡ ಭಾರತದಿಂದ ಬಂದು 4 ವರ್ಷ ಆಯಿತು, ಈ 4 ವರ್ಷಗಳ ವರೆಗೆ ನೀವು ವೈಭವವಾಗಿರುವಂತಹ ಭೋಗ ಸಾಮ್ರಾಜ್ಯ ಅಮೇರಿಕೆಯೊಳಗೆ ಇದ್ಕೊಂಡಿರಿ, ಈ ಶ್ರೀಮಂತ ನೆಲದೊಳಗೆ ನಿಂತ್ಕೊಂಡಿರುವಾಗ ನಿಮಗೆ ನಿಮ್ಮ ದೇಶದ ಬಗ್ಗೆ ಏನು ಅನಿಸ್ತದೆ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಇಲ್ಲಿಗೆ ಬರುವ ಮುನ್ನ ನನಗೆ ಭಾರತವನ್ನು ನಾನು ಪ್ರೀತಿಸ್ತಾ ಇದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಭಾರತದಲ್ಲಿ ಬೀಸುವ ಗಾಳಿ ಕೂಡ ಪವಿತ್ರವಾಗಿ ಕಾಣಿಸ್ತಾ ಇದೆ. ಹರಿಯುವ ನದಿಯ ನೀರಿನ ಹನಿ ಹನಿ ಕೂಡ ನನಗೆ ಪವಿತ್ರ ಗಂಗೆ ಅನ್ನಿಸ್ತಾ ಇದೆ. ಅಲ್ಲಿಯ ಧೂಳು ಕೂಡ ನನಗೆ ಪವಿತ್ರವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಈ ನೆಲದ ಬಗ್ಗೆ ಹೇಳ್ತಾರೆ. ಅಲ್ಲಿ ಪತ್ರಕರ್ತರು ಕೇಳುವ ಪ್ರಶ್ನೆಗೆ ಹೇಗೆ ಪ್ರೀತಿಸ್ತಿದ್ರು ಸ್ವಾಮಿ ವಿವೇಕಾನಂದ ಅಂತ. ನಾವುಗಳು ಈ ದೇಶದ ಬಗ್ಗೆ ಧಿಕ್ಕಾರವನ್ನು ಕೂಗ್ತಾ ಪ್ರಜ್ಞಾವಂತ ಯುವ ಜನತೆ ಇದೇ ವಿಶ್ವವಿದ್ಯಾಲಯದಲ್ಲಿ ಕಲಿತು ಇದೇ ಜ್ಞಾನವನ್ನು ಊಟ ಮಾಡಿ ಇಲ್ಲಿಯೇ ಕಲಿತಿರುವಂಥ ಅಸಂಖ್ಯಾತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ನಿಂತ್ಕೊಂಡು ಭಾರತದ ಬಗ್ಗೆ ಧಿಕ್ಕಾರ ಕೂಗುವಂತಹ ಯುವ ಜನತೆ ತುಂಬಿರಬೇಕಾದ್ರೆ ಅಮೇರಿಕೆಯಲ್ಲಿ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ಧೂಳಿನ ಕಣ ಕೂಡ ನನಗೆ ಪವಿತ್ರವಾಗಿ ಕಾಣಿಸ್ತಾ ಇದೆ, ಭಾರತ ನನಗೆ ಪವಿತ್ರ ಕ್ಷೇತ್ರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಇದು ನಮಗೆ ಬರುವುದು ಯಾವಾಗ ಅಂತ. ಈ ದೇಶದ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋದು ಯಾವಾಗ? ಯಾವ ಯುವಕರ ಮೇಲೆ ಸ್ವಾಮಿ ವಿವೇಕಾನಂದ ತನ್ನ ನಂಬಿಕೆಯನ್ನು ಇಟ್ಕೊಂಡಿದ್ರು? ಯಾವ ಯುವಕರು ಮಾತ್ರ ಈ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ರು? ಕಬ್ಬಿಣದ ಮಾಂಸ ಖಂಡಗಳನ್ನು ಹೊಂದಿರುವ, ಉಕ್ಕಿನ ನರಗಳನ್ನು ಹೊಂದಿರುವಂತಹ, ಸಿಡಿಲ ಇಚ್ಛಾಶಕ್ತಿಯನ್ನು ಹೊಂದಿರುವ, ಯಾರಿಗೂ ಜಗ್ಗದ ಕುಗ್ಗದ ಸಿಡಿಲ ಹೃದಯದ 100 ಜನ ಯುವಕರು ಸಿಕ್ಕರೆ ಇಡೀ ಭಾರತ ಖಂಡದ ಚರಿತ್ರೆಯನ್ನೇ ಬದಲು ಮಾಡ್ತೇನೆ ಅಂತ ಅನ್ಕೊಂಡಿರುವ ಸ್ವಾಮಿ ವಿವೇಕಾನಂದ ಭಾರತದ ಬಗ್ಗೆ ಧಿಕ್ಕಾರ ಕೂಗುವ ಯುವಕರನ್ನು ನೋಡಿದರೆ ಎಷ್ಟು ನೋವಾಗ್ತಾ ಇತ್ತು ಅವರಿಗೆ. ನನಗೆ ವಿನಂತಿ ಮಾಡ್ಕೊಳ್ತೇನೆ ನಿಮ್ಗೆಲ್ಲರಿಗೆ, ಇದು ನನ್ನದು ಎನ್ನುವ ಈ ನಾಡು ನನ್ನದು ಎನ್ನದವನ ಎದೆ ಒಂದು ಸುಡುಗಾಡುವಂತ ಉಳ್ಳಾಲದಾರನಿ ಹಬ್ಬಕ್ಕೆ ಹೇಳ್ತಾಳಲ್ಲ, ಯಾರಿಗೆ ಇದು ನನ್ನ ದೇಶ, ಇದು ನನ್ನ ಭಾರತ, ಈ ಭಾರತದ ನೆಲದೊಳಗೆ ನಾನು ಹುಟ್ಟಿರುವುದೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ಳೋದಿಲ್ವೋ, ಯಾರಿಗೆ ಈ ನೆಲದಲ್ಲಿ ಹುಟ್ಟಿರುವ ಕಾರಣಕ್ಕಾಗಿ ಈ ನೆಲದ ಋಣವನ್ನು ತೀರಿಸುವ ಮಗುವಾಗ್ತೇನೆ, ಇಡೀ ಜಗತ್ತಿಗೆ ಭಾರತದ ದಿವ್ಯ ಸಂದೇಶವನ್ನು ಸಾರಿದ ಸ್ವಾಮಿ ವಿವೇಕಾನಂದರನ್ನು ಆದರ್ಶವಾಗಿ ಇಟ್ಕೊಳ್ತೇನೆ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಎಲ್ಲ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಲು ಸಿದ್ಧರಾಗಿ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಆಗಿದೆಯಾ ಅಂತ ಯುವಕರನ್ನ ಬಡಿದೆಬ್ಬಿಸಿದ್ರಲ್ಲ, ಸಾಕು, ಹತ್ತು ಸಾಕಾಗಿದೆ, ಇನ್ನು ಮೇಲೆ ಅಳೋದನ್ನು ನಿಲ್ಲಿಸಿ, ಕತ್ತಲೆ 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 ಅಂತ ಬೈದು ಸಾಕಾಗಿದೆ. ಆ ಕತ್ತಲೆಯನ್ನು ಬೈಯೋದಕ್ಕಿಂತ ಒಂದು ಬೆಳಕಿನ ಮೊಂಬತ್ತಿಯನ್ನು ಹಚ್ಚಿ ಇಡಿ, ಹತ್ತಿರುವುದು ಸಾಕು, ಎದ್ದು ನಿಲ್ಲಿ, ನಿಮ್ಮ ವಿಶ್ವಾಸವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ, ಎದ್ದು ನಿಲ್ಲಿ,
ಗುರಿಯನ್ನು ಮುಂದೆ ಇಟ್ಕೊಳ್ಳಿ. ಆ ಗುರಿಯನ್ನು ಮುಟ್ಟುವವರೆಗೆ ಎಲ್ಲಿಯೂ ಕೂಡ ನಿಲ್ಲದೆ ಹಾಗೆ ಸಾಕ್ತಾನೆ ಇರಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿದ ಸ್ವಾಮಿ ವಿವೇಕಾನಂದ ಅವರ ಆದರ್ಶಗಳು ನಿಮ್ಮಗಳ ಎದೆಯೊಳಗೆ ಬರೋದಾದರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಸಾಮಾನ್ಯ ವಿದ್ಯಾರ್ಥಿ ಆಗ್ತಾನೆ. ಒಬ್ಬ ಹಿಂದೂ ಒಬ್ಬ ನಿಜವಾದ ಹಿಂದೂ ಆಗ್ತಾನೆ. ಒಬ್ಬ ಮುಸಲ್ಮಾನ್ ಒಬ್ಬ ಸಚ್ಚಾ ಮುಸಲ್ಮಾನ್ ಆಗ್ತಾನೆ. ಒಬ್ಬ ಕ್ರಿಶ್ಚಿಯನ್ ನಿಜವಾದ ಕ್ರಿಶ್ಚಿಯನ್ ಆಗ್ತಾನೆ. ಒಬ್ಬ ಡಾಕ್ಟರ್ ಒಬ್ಬ ಒಳ್ಳೆಯ ಡಾಕ್ಟರ್ ಆಗ್ತಾರೆ. ಒಬ್ಬ ಎಂಜಿನಿಯರ್ ಒಬ್ಬ ಶ್ರೇಷ್ಠ ಎಂಜಿನಿಯರ್ ಆಗ್ತಾರೆ. ಅಂಥ ಶಕ್ತಿ ಸ್ವಾಮಿ ವಿವೇಕಾನಂದ ಅವರ ಮಾತುಗಳಿಗಿದೆ. ಒಂದು ಸಾರಿ ಸುಮ್ಮನೆ ತನ್ನಗೆ ಹೋಗಿ ಕೊಲಂಬೋದಿಂದ ಅಲ್ಮೋರಕ್ಕೆ ಅನ್ನುವಂಥ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿ, ನಿಮ್ಮ ಬದುಕಿನ ಒಂದು ಗತಿಯೇ ಬದಲಾಗಿ ಹೋಗ್ತದೆ. ಅಷ್ಟು ಅದ್ಭುತವಾದ ಚಿಂತನೆಗಳು ನಿಮ್ಮನ್ನಲ್ಲಿ ಕೈ ಬೀಸಿ ಕರಿತವೆ. ಅಂಥ ಶ್ರೇಷ್ಠ ಚಿಂತನೆಗಳು ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳು. ನೋಡಿದಾಗಲೆಲ್ಲ ನಮಗೆ ಖುಷಿ ಆಗ್ತದೆ. ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಅದೆಷ್ಟೋ ಜನ ನಾವೆಲ್ಲ ಬಂದಿದ್ದೇವೆ ಇಲ್ಲಿ. ಒಂದಿಷ್ಟು ಜನ ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೇವೆ, ಮಧ್ಯಮ ತರಗತಿಯ ಕುಟುಂಬದಿಂದ ಬಂದಿದ್ದೇವೆ, ಯಾವುದೋ ಹಳ್ಳಿಯಿಂದ ಬಂದಿದ್ದೇವೆ ಅಥವಾ ಯಾವುದೋ ಪಟ್ಟಣದಿಂದ ಬಂದಿದ್ದೇವೆ. ಆದರೆ ತಂದೆ ತಾಯಿಗಳು ನಮಗೆ ಏನು ಒಂದು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಿಮಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದಾರೋ, ಮಕ್ಕಳು ನಮಗೆ ಕೊನೆಗಾಲದಲ್ಲಿ ನಮಗೆ ಆಶ್ರಯವಾಗಿ ನಿಲ್ತಾರೆ ಅಂತ ಕನಸು ಕಾಣ್ತಾ ಇದ್ದಾರೋ, ಅವರ ಕನಸುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನೀವು ಮಾಡಬೇಕಾಗಿರುವ ಸಂದರ್ಭದಲ್ಲಿ ಒಂದು ಸಾರಿ ಸ್ವಾಮಿ ವಿವೇಕಾನಂದ ಅವರನ್ನು ನೆನಪು ಮಾಡಿಕೊಳ್ಳಿ. ಒಂದು ಸಾರಿ ಆಯಿತು ಅಂತ ಹೇಳಿದರೆ, ಒಂದು ಸಾರಿ ಒಂದು ಹುಡುಗ ನನ್ನ ಹತ್ತಿರ ಬಂದಾಕ್ಷಣವೇ ಒಂದು ಭಾಷಣ ಬರೆದು ಕೊಡಿ ಅಂತ ಕೇಳಿದ ಇಂಗ್ಲೀಷ್ನಲ್ಲಿ. ನಾನು ಒಂದು ಪೇಜ್ ಭಾಷಣವನ್ನು ಆತನಿಗೆ ಬರೆದು ಕೊಟ್ಟೆ. ಅದನ್ನು ನೋಡಿದ ಮೇಲೆ 6ನೇ ತರಗತಿಯ ಹುಡುಗ ಆತ, ಇದು ಬೇಕಾಗಿಲ್ಲ ನನಗೆ ಅಂತ ಹೇಳಿ ಆ ಪೇಪರನ್ನು ನನ್ನ ಕಡೆಗೆ ಬಿಸಾಕಿದ. ಆತ ಯಾರೂ ಆಗಿರಲಿಲ್ಲ, ಆತ ನನ್ನ ಮಗನೇ ಆಗಿದ್ದ. ನಾನು ನನಗೆ ಇದು ಇಷ್ಟು ಗಟ್ಟಿ ಮಾಡೋಕ್ಕಾಗೋದಿಲ್ಲ, ನನಗೆ ಇಷ್ಟು ದೊಡ್ಡದು ಭಾಷಣ ಬೇಕಾಗಿಲ್ಲ ಅಂತ ಹೇಳಿ 6ನೇ ತರಗತಿಯ ನನ್ನ ಮಗ ಆ ಪೇಪರನ್ನು ನನ್ನ ಕಡೆಗೆ ಬಿಸಾಕಿ ಹೊರಟ. ಅವನನ್ನು ಕರೆದು ಕೂತ್ಕೊಂಡೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಆರ್ ಓಮ್ನಿಪೊಟೆಂಟ್, ಯು ಆರ್ ಓಮ್ನಿಸೆಂಟ್, ಯು ಕ್ಯಾನ್ ಡ್ರಿಂಕ್ ದಿ ಓಸಿಯನ್ ಆ್ಯಂಡ್ ಯು ಕ್ಯಾನ್ ಬ್ರೇಕ್ ದಿ ಮೌಂಟೇನ್ ಇನ್ ಟು ಪೀಸ್ ಅಂತ ಹೇಳ್ತಾರೆ. ನೀನು ಸರ್ವಶಕ್ತ, ನೀನು ಸರ್ವಜ್ಞ, ಬೆಟ್ಟವನ್ನು ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ. ಅಷ್ಟು ಅದ್ಭುತವಾದ ವಿಶ್ವಾಸ, ಆತ್ಮವಿಶ್ವಾಸ ನಿನ್ನೊಳಗಿದೆ. ಅದಕ್ಕೆ ನಿನ್ನ ಭವಿಷ್ಯವನ್ನು ನೀನೇ ನಿರ್ಮಾಣ ಮಾಡ್ಕೋತೀಯ ಅಂತ ಹೇಳಿದ್ದಾರೆ. ಒಂದು ಸಾರಿ ಯೋಚನೆ ಮಾಡು. ನೀನು ಏನು ಅಂದುಕೊಳ್ತೀಯೋ ಅದು ನೀನಾಗ್ತೀಯ. ಅದು ಸ್ವಾಮಿ ವಿವೇಕಾನಂದರ ಥಾಟ್ಸ್. ನೀನೇನು ಅನ್ಕೋತೀಯೋ ಅದು ನೀನಾಗ್ತೀಯ. ನೀನು ನಿನ್ನನ್ನು ಹೇಡಿ ಎಂದುಕೊಂಡರೆ ನೀನು ಹೇಡಿಯೇ ಆಗುತ್ತೀಯ. ನೀನು ನಿನ್ನನ್ನು ಶೂರ ಎಂದುಕೊಂಡರೆ ಶೂರನಾಗುತ್ತೀಯ. ನೀನು ನಿನ್ನನ್ನು ಕುರಿ ಎಂದುಕೊಂಡರೆ ಕುರಿ ಆಗ್ತೀಯ. ನೀನು ನಿನ್ನನ್ನು ಸಿಂಹ ಎಂದುಕೊಂಡರೆ ಸಿಂಹ ಆಗ್ತೀಯ. ನೀನು ನಿನಗೆ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದುಕೊಂಡರೆ ನೀನು ಏನನ್ನೂ ಮಾಡಲಾರೆ. ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಎಂದುಕೊಂಡರೆ ಅಸಾಧ್ಯವಾದದನ್ನು ನೀನು ಸಾಧಿಸಬಲ್ಲೆ. ಆ ಇಚ್ಛಾಶಕ್ತಿ ಎಲ್ಲವೂ ನಿನ್ನೊಳಗಿದೆ. ಒಂದು ಸಾರಿ ಯೋಚನೆ ಮಾಡು. ಹೇಡಿ ಆಗ್ತೀಯಾ, ಶೂರ ಆಗ್ತೀಯಾ, ಕುರಿ ಆಗ್ತೀಯಾ, ಸಿಂಹ ಆಗ್ತೀಯಾ? ನಿನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲವಾ ಅಥವಾ ಏನನ್ನಾದರೂ ಸಾಧಿಸಿ ತೋರಿಸ್ತೀಯಾ ಅಂತ ನನ್ನ ಮಗನಿಗೆ ಕೇಳಿ ನಾನು ಸುಮ್ಮನೆ ಕೂತ್ಕೊಂಡೆ. ಆ ಮಗ ಆ ಪೇಪರನ್ನು ತಗೊಂಡ, ಹೋದ. ಅರ್ಧ ಗಂಟೆ ಆಗಿತ್ತು, ತಿರ್ಗಾ ಬಂದ. ಈಗ ಒಪ್ಪಿಸ್ಕೊ, ನಾನು ಹೇಳ್ತೀನಿ ಅಂದ. ನಾನು ಅವನಿಗೆ ಹೇಳ್ತೇನೆ, ಅರ್ಧ ಗಂಟೆಯ ಹಿಂದೆ ನನಗೆ ಆಗೋದಿಲ್ಲ ಅಂತ ಹೇಳಿದ್ದೆಯಲ್ಲ, ಅರ್ಧ ಗಂಟೆಯೊಳಗೆ ಆ ಶಕ್ತಿ ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದರೆ ಆತ ಹೇಳ್ತಾನೆ, ಸ್ವಾಮಿ ವಿವೇಕಾನಂದ ಅವರ ಮಾತುಗಳನ್ನು ಹೇಳಿದೆಯಲ್ಲ ನೀನು, ಆ ನುಡಿಗಳನ್ನು ಕೇಳಿದಾಗ ನನಗನ್ನಿಸ್ತು ನಾನು ಹೇಡಿಯಲ್ಲ, ನಾನು ಶೂರ, ನಾನು ಕುರಿಯಲ್ಲ, ನಾನು ಸಿಂಹ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಆ ಸ್ಫೂರ್ತಿಯ ನುಡಿಗಳು ನನ್ನನ್ನು ಬಡಿದೆಬ್ಬಿಸ್ತು. ನಾನು ಗಟ್ಟಿ ಮಾಡ್ಕೊಂಡು ಬಂದಿದ್ದೀನಿ, ಇದನ್ನು ಒಪ್ಪಿಸ್ಕೋ ಅಂತ. 6ನೇ ತರಗತಿ ಓದುವ ಮಗುವನ್ನು ಬಡಿದೆಬ್ಬಿಸಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದ ಅವರ ನುಡಿಗಳಿಗೆ ಇದೆ ಅನ್ನೋದಾದರೆ ನಿಮ್ಮೆಲ್ಲರನ್ನ ಬಡಿದೆಬ್ಬಿಸುವ ಶಕ್ತಿ ಖಂಡಿತವಾಗಿಯೂ ವಿವೇಕಾನಂದರ ಆ ಸ್ಫೂರ್ತಿ ನುಡಿಗಳಲ್ಲಿ ಇದೆ. ಆ ದಿಶೆಯೊಳಗೆ ನಿಮ್ಮ ಚಿಂತನೆಗಳು ಸಾಗಬೇಕು ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸ್ವಾಮಿ ವಿವೇಕಾನಂದ ಅವರು ಅಮೆರಿಕೆಯಲ್ಲಿ ತಿರುಗಾಡಿದ ಮೇಲೆ 4 ವರ್ಷಗಳ ಕಳೆದ ಮೇಲೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಒಂದು ಸಮುದ್ರದ ತಟದಲ್ಲಿ ಬಂದು ಹಡಗು ನಿಲ್ಲುತ್ತೆ. ಅಲ್ಲಿ ಹಡಗು ಬಂದು ನಿಂತ್ಕೊಂಡ ಆ ಕ್ಷಣವೇ ಸ್ವಾಮಿ ವಿವೇಕಾನಂದ ಒಬ್ಬ ಪುಟ್ಟ ಮಗು ತಾಯಿಯನ್ನು ಕಳ್ಕೊಂಡಿದ್ದಾಗ ತಾಯಿಯನ್ನು ನೋಡಿದ ಕ್ಷಣವೇ ಅಮ್ಮ ಅಂತ ಹೇಗೆ ಹೋಗಿ ಅಮ್ಮನನ್ನು ಅಪ್ಪಿಕೊಳ್ಳುತ್ತಲ್ಲ, ಹಾಗೆ
ಬಹಳ ಹೊತ್ತಿನಿಂದ ದೂರದಿದ್ದಂಥ ಒಂದು ಆಕಳು ಕರು ಆ ಆಕಳನ್ನು ನೋಡಿದಾಗ ಅಂಬಾ ಅಂತ ಹೇಗೆ ಹೋಗಿ ಆ ಅಮ್ಮನ ಕೆಚ್ಚಲಲ್ಲಿ ಹಾಲು ಕುಡಿಯೋದಕ್ಕೆ ಶುರು ಮಾಡ್ತದಲ್ಲ, ಹಾಗೆ 4 ವರ್ಷಗಳಿಂದ ಭಾರತದ ಈ ನೆಲದ ಸ್ಪರ್ಶದಿಂದ ದೂರವಿದ್ದ ಸ್ವಾಮಿ ವಿವೇಕಾನಂದ ಕೆಳಗಿಳಿದು ಬಂದ ತಕ್ಷಣವೇ ಆ ಉಸುಕಿನಲ್ಲಿ ಬಿದ್ದು ಮರಳಿನಲ್ಲಿ ಹೊರಳಾಡ್ತಾ, ಅಮ್ಮ 4 ವರ್ಷಗಳಿಂದ ನಿನ್ನ ಪವಿತ್ರ ಸ್ಪರ್ಶದಿಂದ ದೂರ ಇದ್ದೆ ಅಂತ ಹೇಳಿ ಆ ಉಸುಕನ್ನು ತೆಗೆದುಕೊಂಡು ತಲೆ ಮೇಲೆ ಹಾಕಿಕೊಂಡು ಸ್ವಾಮಿ ವಿವೇಕಾನಂದ ಪುಟ್ಟ ಮಗುವಿನ ಹಾಗೆ ಆ ನೆಲದ ಸ್ಪರ್ಶವನ್ನು, ಮಣ್ಣಿನ ಸ್ಪರ್ಶವನ್ನು ಅನುಭವಿಸ್ತಾರಲ್ಲ, ಏನು ಶಕ್ತಿ ಅದು ಸ್ವಾಮಿ ವಿವೇಕಾನಂದ ಅವರಿಗೆ. ನೀವೆಲ್ಲ ಯೋಚನೆ ಮಾಡಬೇಕು, ಎಂಥ ಅದ್ಭುತವಾದ ಶಕ್ತಿ, ಚೈತನ್ಯ ಅದು ಸ್ವಾಮಿ ವಿವೇಕಾನಂದ ಅಂತ ಹೇಳಿದರೆ. ಒಬ್ಬ ಮಿಲಿಟರಿಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ, ಒಂದು ಡೈನಾಮೈಟ್ ಸಿಡಿತು, ಇವರಿದ್ದಂಥ ವೆಹಿಕಲ್ದಲ್ಲಿದ್ದಂಥ ಎಲ್ಲರೂ ಸತ್ತು ಹೋದರು, ಒಬ್ಬ ವ್ಯಕ್ತಿ ಮಾತ್ರ ಜೀವಂತ ಉಳಿದ. ಅವನಿಗೆ ಅನಿಸ್ಬಿಡ್ತು, ನಾನಾದರೂ ಯಾಕೆ ಬದುಕಿರಬೇಕು, ನನ್ನ ಜೊತೆಗಿರೋರೆಲ್ಲರೂ ಸತ್ತೋಗಿದ್ದಾರೆ ಅಂತ ಹೇಳಿ ಆತ ಒಂದು ರೈಲು ಟ್ರ್ಯಾಕ್ ಇತ್ತು, ಆ ರೈಲ್ ಟ್ರ್ಯಾಕ್ ಮೇಲೆ ಬಂದು ಮಲ್ಕೊಂಡ. ಟ್ರೈನ್ ಬರುತ್ತೆ ನನ್ನ ಮೇಲೆ ಹಾದು ಹೋಗಲಿ ಅಂತ. ಹಾಗೆ ಟ್ರೈನ್ ಬಂದು ಅದ್ಮೇಲೆ ಹಾದು ಹೋಗುತ್ತೆ, ನಾನು ಸತ್ತೋಗ್ತೀನಿ ಅಂತ ಮಲ್ಕೊಂಡಿರುವಂಥ ಆ ವ್ಯಕ್ತಿ, ಆ ಟ್ರೈನ್ ಬರೋದು ಲೇಟ್ ಆಗುತ್ತೆ, ಆತ ಅಲ್ಲಿಂದ ಎದ್ದು ಹೋಗಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಪುಸ್ತಕ ಇರ್ತದೆ, ಅಲ್ಲಿ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅನ್ನುವಂಥ ಒಂದು ಮಾತಿರ್ತದೆ. ಅದನ್ನು ಓದ್ತಾರೆ. ಆ ಪುಸ್ತಕವನ್ನು ಓದಿದಾಕ್ಷಣವೇ ಅವನಿಗೆ ಅನಿಸುತ್ತೆ, ಹೌದಲ್ಲ, ನಾನು ಸುಮ್ಮನೆ ಇಲ್ಲಿಗೆ ಬಂದವನಲ್ಲ, ಏನನ್ನು ಸಾಧಿಸಿ ಹೋಗಬೇಕಾಗಿದೆ. ನಾನು ಹಾಗೆ ಹೇಡಿಯಾಗಿ ಸತ್ತರೆ ನನಗೆ ಬದುಕಿಗೆ ಏನು ಅರ್ಥ ಇದೆ ಅಂತ ಹೇಳಿ ಆ ಸಾಯೋ ನಿರ್ಧಾರದಿಂದ ಹೊರಗೆ ಬಂದು ನೇರವಾಗಿ ಮಹಾರಾಷ್ಟ್ರದ ರಾಳೆಗನ ಸಿದ್ಧಿಗೆ ಹೋಗಿ ರೈತರನ್ನು ಸಂಘಟಿಸಿಕೊಂಡು ಅಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ರೈತರನ್ನು ಸಂಘಟಿಸಿ ಬಹುದೊಡ್ಡ ಆ ರೈತರಿಂದ ಆದಾಯವನ್ನು ತೆಗೆಯುವ ಹಾಗೆ ಅವರನ್ನು ಹುರಿದುಂಬಿಸಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಭ್ರಷ್ಟ ಸಚಿವರನ್ನು ಅಲ್ಲಿಂದ ಅವರು ರಾಜೀನಾಮೆ ಕೊಡುವ ಹಾಗೆ ಮಾಡಿ ಜನಲೋಕಪಾಲ ಕಾಯ್ದೆಗಾಗಿ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಜನಲೋಕಪಾಲ ಕಾಯ್ದೆ ಜಾರಿಗೆ ಬರುವ ಹಾಗೆ ಮಾಡಿದಂತಹ ಅಣ್ಣಾ ಹಜಾರೆಯನ್ನು ಬಡಿದೆಬ್ಬಿಸಿದ್ದು ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ನೀವೆಲ್ಲ ಅಣ್ಣಾ ಹಜಾರೆ ಅವರನ್ನು ಹುರಿದುಂಬಿಸ್ತದೆ ಅನ್ನೋದಾದರೆ ನಮಗೆ ಏಕೆ ಸಾಧ್ಯವಿಲ್ಲ? ಒಂದು ಸಾರಿ ನೀವೆಲ್ಲ ಈ ದಿಸೆಯೊಳಗೆ ಚಿಂತನೆ ಮಾಡಿ ಸ್ವಾಮಿ ವಿವೇಕಾನಂದ ಅವರನ್ನು ಓದೋದಕ್ಕೆ ಶುರು ಮಾಡಿ ಅವರ ಚಿಂತನೆಗಳನ್ನು, ಅವರ ಕೋಲ್ ಮಿಂಚುಗಳು ಅಂತ ಕರೀತಾರೆ. ಅವರ ಮಾತುಗಳು ಬರೀ ಮಾತುಗಳಲ್ಲ, ಅವು ಕೋಲ್ ಮಿಂಚುಗಳು ಅಂತ ಕರೀತಾರೆ. ಅಂಥ ವಿಚಾರಧಾರೆಗಳನ್ನು ಓದ್ತಾ ಹೋದ್ರಿ ಅಂತಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬದುಕು ಬದಲಾಗ್ತದೆ. ಅದಾವುದು ಅನಿರ್ವಚನೀಯ ಆನಂದ ನಿಮ್ಮನ್ನು ತುಂಬಿಕೊಳ್ತದೆ. ಎದ್ದು ನಿಂತು ನಿಲ್ಲಬಲ್ಲ ಶಕ್ತಿಯನ್ನು ನಿಮ್ಮೊಳಗೆ ತುಂಬುತ್ತದೆ. ಸಾಧನೆ ಮಾಡುವ ಆ ಗುರಿಯ ಕಡೆಗೆ ನಿಮ್ಮನ್ನು ಸಾಗುವ ಹಾಗೆ ನಿಮ್ಮನ್ನು ಪ್ರೇರೇಪಣೆ ಮಾಡ್ತದೆ. ಅಂಥ ಶಕ್ತಿ ಸ್ವಾಮಿ ವಿವೇಕಾನಂದ ಅವರ ನುಡಿಗಳಿಗಿದೆ ಅನ್ನುವಂಥ ಮಾತನ್ನು ಹೇಳಿ ನಿಮಗೂ ಒಂದು ಮಾತು ಹೇಳ್ತೇನೆ. ಅವ್ರು ಹೇಳ್ತಾರೆ, ಒಂದು ಕಡೆಗೆ ಹಳೆ ಕಾಲದ ಧರ್ಮ ಹೇಳ್ತಾ ಇತ್ತು, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಅವರು ನಾಸ್ತಿಕರು ಅಂತ ಹೇಳ್ತಾ ಇತ್ತು. ಆದರೆ ಹೊಸ ಕಾಲದ ಧರ್ಮ ಹೇಳ್ತಾ ಇದೆ, ಯಾರಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ವೋ ಅವರು ನಾಸ್ತಿಕರು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನೀವು ಹಾಗೇನೆ, ಯಾರಿಗೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿಲ್ವೋ, ನಿಮ್ಮ ಮೇಲೆ ನಿಮ್ಮ ಆತ್ಮಬಲದ ಮೇಲೆ ನಿಮಗೆ ನಂಬಿಕೆ ಇಲ್ವೋ, ನೀವು ನಿಜವಾಗ್ಲೂ ನಾಸ್ತಿಕರು, ನಿಮ್ಮಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ಅವ್ರು ಹೇಳ್ತಾರೆ ನೀನು ಅವರನ್ನು ನಂಬು, ಇವ್ರು ಹೇಳ್ತಾರೆ ನೀನು ಇವರನ್ನು ನಂಬು. ಆದರೆ ನಾನು ಹೇಳ್ತೇನೆ, ಮೊದಲು ನೀನು ನಿನ್ನನ್ನು ನಂಬು. 33 ಕೋಟಿ ದೇವತೆಗಳನ್ನು ನಂಬಿದರೆ ಏನು ಬಂತೋ ನಿನ್ನನ್ನು ನೀನು ನಂಬದೇ ಹೋದರೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಿನ್ನೊಳಗೆ ನಂಬಿಕೆಯನ್ನು ಇಟ್ಕೊಂಡು ಎವ್ರಿಥಿಂಗ್ ಈಸ್ ವಿದಿನ್ ಮೀ, ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಕಾಂಕರ್ ಎನಿಬಡಿ ಎಲ್ಸ್ ಅಂತ ಹೇಳಿ ಗೆಲ್ಲಬಲ್ಲೆ ಅಂತ ಹೇಳಬೇಕು ನೀವೆಲ್ಲ. ಹೇಗೆ ಅಲೆಕ್ಸಾಂಡರ್ ಬಂದರು, ಐ ಕೇಮ್, ಐ ಸಾ ಆ್ಯಂಡ್ ಐ ಕಾಂಕರ್ಡ್ ಅಂತ ಹೇಳಿದ್ರಲ್ಲ, ನಾನು ಬಂದೆ, ನೋಡಿದೆ, ಗೆದ್ದೆ ಅಂತ ಹೇಳ್ತಾನೆ. ಹಾಗೆ ಎಸ್ ಆರ್ ವರ್ಲ್ಡ್ನ ಈ ವಿಸ್ಡಮ್ ಕರಿಯರ್ ಅಕಾಡೆಮಿಯೊಳಗೆ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಹೇಗೆ ಶರಣಯ್ಯ ಸರ್ ಅವರು ನಿಮಗೆ ಇಂಥ ಮೋಟಿವೇಶನಲ್ ಥಾಟ್ಸ್ಗಳನ್ನು ನಿರಂತರವಾಗಿ ನಿಮ್ಮಲ್ಲಿ ಬಿತ್ತರಿಸ್ತಾನೆ ಇದ್ದಾರೆ. ಮಲೆಗೆ ಕಂಡವರನ್ನು ಬಡಿದೆಬ್ಬಿಸುವ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಯಾವುದು ಪೆಟ್ಟು ತಿನ್ನುವ ಕಲ್ಲು ಪಟ್ಟವೇರುತ್ತದೆ, ಪೆಟ್ಟು ಸಹಿಸದ ಕಲ್ಲು ಮೆಟ್ಟಿಲಾಗುತ್ತದೆ ಅಂತ ಹೇಳಿದಾರಲ್ಲ, ಆ ಪೆಟ್ಟುಗಳನ್ನು ತಿಂದು ಪಟ್ಟವೇರುವ ಒಂದು ವಿದ್ಯಾರ್ಥಿಗಳು ನೀವು ಆಗಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಇಂಥ ಶ್ರೇಷ್ಠ ಚಿಂತನೆಗಳನ್ನು ನಿಮಗೆ ಮೂಡಿಸಬೇಕು, ನೀಡಬೇಕು ಅಂತ ಹಂಬಲಿಸುವಂತಹ
ಒಂದು ಪ್ರೀತಿ ತುಂಬಿದ ಒಂದು ಹೃದಯ, ಅದು ಶರಣಯ್ಯ ಸರ್ ಅವರು. ಅವರ ಚಿಂತನೆಗಳನ್ನು ನೀವು ಕೇಳ್ತಾ ಹಾಗೆ ಬೆಳಿಬೇಕು ಅನ್ನುವಂಥ ಮಾತನ್ನು ಹೇಳಿ ಮಾತಾಡೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಆದರೆ ಸಮಯ ನನ್ನನ್ನು ನಿರ್ಬಂಧಿಸ್ತದೆ ಅನ್ನುವಂಥ ಮಾತುಗಳನ್ನು ಅಂದ್ಕೊಂಡು, ಆದರೆ ಒಂದು ಮಾತು ನಿಮ್ಮೆಲ್ಲರ ಮುಂದೆ ನಾನು ವಿನಂತಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದ ಈ ಭಾರತದ ಆಧ್ಯಾತ್ಮಿಕ ಆ ನೆಲದ ಬಗ್ಗೆ ಮಾತನಾಡುವಾಗ ಅವ್ರು ಹೇಳಿದರು, ಫ್ರಾನ್ಸ್ನ ಆತ್ಮ ಯುದ್ಧ ಆಗುತ್ತೆ, ಲಂಡನ್ನಿನ ಆತ್ಮ ವ್ಯಾಪಾರ ಆಗುತ್ತೆ, ಗ್ರೀಕ್ನ ಆತ್ಮ ಕಲೆ ಮತ್ತು ಸಂಸ್ಕೃತಿ ಆಗುತ್ತೆ, ಆದರೆ ಭಾರತದ ಆತ್ಮ ಅದು ಅಧ್ಯಾತ್ಮ ಅಂತ ವಿವೇಕಾನಂದ ಹೇಳ್ತಾರೆ. ಅಂತಹ ಯಾವತ್ತು ಭಾರತದೊಳಗೆ ಈ ಆಧ್ಯಾತ್ಮಿಕ ಚಿಂತನೆಗಳು ಮಾಯವಾಯಿತು, ಯಾವತ್ತಿಗೆ ಈ ದೇಶದ ಘನ ಪರಂಪರೆಯ ಬಗ್ಗೆ ಇರುವ ಅರಿವು ಕಡಿಮೆ ಆಯಿತೋ ಅವತ್ತು ಹೊರಗಿನ ದೇಶದವರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ, ನಮ್ಮನ್ನು ತುಳಿದಿದ್ದಾರೆ, ನಮ್ಮನ್ನು 1000 ವರ್ಷಗಳ ಗುಲಾಮಗಿರಿಗೆ ನೂಕಿದ್ದಾರೆ. ಯಾವತ್ತು ನಾವು ಅಸ್ಮಿತೆಯನ್ನು ಕಳ್ಕೊಳ್ತೇವೆಯೋ, ಯಾವತ್ತು ಈ ಭವ್ಯ ಭಾರತದ ಸನಾತನ ಸಂಸ್ಕೃತಿಯ ಚಿಂತನೆಗಳು ಇಡೀ ಜಗತ್ತಿಗೆ ಬೆಳಕು ಕೊಡಬಲ್ಲ ಶಕ್ತಿ ಇದೆ ಅಂತ ಯಾವತ್ತು ನಾವು ಮರಿತೇವೋ ಆವತ್ತು ಮತ್ತೊಬ್ಬರು ಬಂದು ಈ ನೆಲವನ್ನು ಆಳ್ತಾರೆ. ಹಾಗಾಗಬಾರ್ದು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನಗೆ ನವಭಾರತ ಮೈದೋರ್ಬೇಕಾಗಿದೆ. ಎಲ್ಲಿಂದ ಬರಬೇಕು ಈ ಭಾರತ? ವಿವೇಕಾನಂದ ಅವರನ್ನು ಕೇವಲ ಹಿಂದೂಗಳ ಐಕಾನ್ ಅಂತ ಹೇಳೋದಲ್ಲ, ವಿವೇಕಾನಂದ ಕೇವಲ ಯಾವುದೋ ಒಂದು ಧರ್ಮದ ಐಕಾನ್ ಆಗಿ ಮಾತಾಡೋದಿಲ್ಲ. ತಾನು ಹುಟ್ಟಿದ ಧರ್ಮ ಹಿಂದೂ ಧರ್ಮದ ಬಗ್ಗೆ 1000 ಪಟ್ಟು ಹೆಮ್ಮೆಯಿಂದ ವಿವೇಕಾನಂದ ಮಾತಾಡ್ತಾರೆ. ಆದರೆ ಅವರು ಜೀಸಸ್ ಬಗ್ಗೆ ಮಾತಾಡ್ತಾರೆ, ಅವರು ನಮಗೆ ಗುರುನಾನಕರ ಬಗ್ಗೆ ಮಾತಾಡ್ತಾರೆ, ಅವರು ಅದೇ ರೀತಿಯಾಗಿ ನಮಗೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅದೇ ಸ್ವಾಮಿ ವಿವೇಕಾನಂದ ಬುದ್ಧನ ಕುರಿತು ಮಾತಾಡ್ತಾರೆ. ಜಗತ್ತಿನೊಳಗೆ ಇರುವಂತಹ ಎಲ್ಲ ವಿಚಾರಧಾರೆಗಳು ಹೇಗೆ ಋಗ್ವೇದ ಹೇಳ್ತದಲ್ಲ, ಎಲ್ಲ ಸುವಿಚಾರಗಳು ಎಲ್ಲ ಕಡೆಗಳಿಂದಲೂ ಹರಿದು ಬರಲಿ ಅಂತ ಏನು ಹೇಳ್ತದಲ್ಲ, ಆಲ್ ನೋಬಲ್ ಥಾಟ್ಸ್ ಕಮ್ಸ್ ಫ್ರಮ್ ಎವ್ರಿವೇರ್ ಅಂತ ಹೇಳ್ತದೆ. ಎಲ್ಲ ಸುವಿಚಾರಗಳು ಅದು ಈ ಕಿಟಕಿಯಿಂದಾದರೂ ಸರಿ, ಆ ಕಿಟಕಿಯಿಂದಾದರೂ ಸರಿ ನನ್ನೆಡೆಗೆ ಹರಿದು ಬರಲಿ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಾಮಿ ವಿವೇಕಾನಂದ ಅವರು ವಿಶ್ವವನ್ನೇ ಪ್ರೀತಿಸ್ತಾರೆ. ಹಿ ಫಾಲ್ ಇನ್ ದಿ ಲವ್ ಆಫ್ ಎ ಮ್ಯಾನ್ ಅಂತ ಹೇಳ್ತಾರೆ. ಹಿ ಫಾಲ್ ಇನ್ ದ ಲವ್ ಆಫ್ ಎ ಮ್ಯಾನ್ ಅಂತ. ಅವನು ಎದರೊಳಗೆ ಅಂದರೆ ಮನುಷ್ಯ ಪ್ರೀತಿಯೊಳಗೆ ಸ್ವಾಮಿ ವಿವೇಕಾನಂದ ಸಿಲುಕೊಂಡ್ರು ಅಂತ ಹೇಳ್ತಾರೆ. ಅಂಥ ಪ್ರೀತಿಯನ್ನು ಹೊಂದ್ಕೊಂಡಿರುವಂಥ ಸ್ವಾಮಿ ವಿವೇಕಾನಂದ ಒಂದಿಷ್ಟು ಜನ ಈ ಧರ್ಮದ ಬಗ್ಗೆ, ಈ ಸನಾತನ ಸಂಸ್ಕೃತಿಯ ಬಗ್ಗೆ ಏನು ಬೇಕಾದರೂ ಮಾತಾಡೋದಕ್ಕೆ ಶುರು ಮಾಡ್ತಾರಲ್ಲ, ಆ ಎಲ್ಲ ನಿಂದನೆಯ ಮಾತುಗಳನ್ನು ಕೇಳಿದ ಮೇಲೆ ಕೊನೆಗೆ ವಿವೇಕಾನಂದ ಒಂದು ಕಡೆಗೆ ವಿನಂತಿ ಮಾಡ್ತಾರೆ. ಕೋಟ್ಯಂತರ ವರ್ಷಗಳಿಂದ ಸನಾತನ ಸಂಸ್ಕೃತಿ ಎನ್ನುವ ಈ ಹಡಗು ಕೋಟ್ಯಂತರ ಜೀವಿಗಳನ್ನು ಈ ಭವ ಸಮುದ್ರದಿಂದ ದಾಟಿಸುತ್ತಲೇ ಬಂದಿದೆ. ದುರ್ದೈವಶಾತ್ ನಮ್ಮ ಅಜ್ಞಾನದಿಂದಲೋ ಅಥವಾ ಅಚಾತುರ್ಯದಿಂದಲೋ ಇವತ್ತು ಆ ಹಡಗಿಗೆ ಒಂದು ರಂಧ್ರ ಬಿದ್ದಿದೆ. ನಾನಾದರೆ ನನ್ನ ರಕ್ತವನ್ನು ಕೊಟ್ಟಾದರೂ ಸರಿ, ನನ್ನ ಪ್ರಾಣವನ್ನು ಕೊಟ್ಟಾದರೂ ಸರಿ, ಆ ರಂಧ್ರವನ್ನು ಮುಚ್ಚುವ ಕೆಲಸವನ್ನು ಮಾಡುತ್ತಿದ್ದೇನೆಯೇ ಹೊರತು ಆ ರಂಧ್ರದ ಮೇಲೆ ನಿಂದನೆಯ ಮಳೆಗಳನ್ನು ಸುರಿಸುತ್ತಿರಲಿಲ್ಲ. ದಯವಿಟ್ಟು ನಿಂದನೆಯ ಮಳೆಗಳನ್ನು ಸುರಿಸಬೇಡಿ. ಏನೋ ತಪ್ಪಾಗಿದೆ. ಹಿಂದೂ ಧರ್ಮದ ಈ ಒಂದು ಹಡಗಿದೆಯಲ್ಲ, ತೂತು ಬಿದ್ದಿದೆಯಲ್ಲ, ಅಲ್ಲೊಂದಿಷ್ಟು ಜಾತೀಯತೆಯ ಸಮಸ್ಯೆ ಇದೆ. ಆ ಜಾತಿ ಮತ್ತು ಇಂತಹ ಮೇಲು ಕೀಳುಗಳೆನ್ನುವ ಈ ತಾರತಮ್ಯದಿಂದ ಏನು ಬಳಲ್ತಾ ಇದೆಯಲ್ಲ ಭಾರತ, ಅದು ಒಂದು ರಂಧ್ರ. ಅದು ಆ ರಂಧ್ರದ ಬಗ್ಗೆ ದೊಡ್ಡದಾಗಿ ಮಾತಾಡೋದು ಬೇಡ. ನಿಮ್ಮ ಪ್ರಾಣ ಕೊಟ್ಟಾದರೂ ಸರಿ ಆ ರಂಧ್ರವನ್ನು ಮುಚ್ಚುವ ಕೆಲಸವನ್ನು ಮಾಡಿ. ಏಕೆಂದರೆ ಇದು ನಮ್ಮನ್ನು ಕೋಟ್ಯಂತರ ವರ್ಷಗಳಿಂದ ಭವಸಮುದ್ರದಿಂದ ದಾಟಿಸಿದ ಹಡಗು ಇದು ಅಂತ ಹೇಳಿ ಎಲ್ಲ ಯುವಕರನ್ನು ಅವರು ವಿನಂತಿ ಮಾಡ್ಕೊಳ್ತಾರೆ. ಹಾಗೆಯೇ ನೀವುಗಳೆಲ್ಲ ಕೂಡ ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಎಲ್ಲಿಂದ ಬರಬೇಕು ಹೊಸ ಭಾರತ ಅಂದರೆ, ಒಬ್ಬ ಬಡ ಚಮ್ಮಾರನ ಮನೆಯಿಂದ ಹೊಸ ಭಾರತ ಮೈದೋರಲಿ, ಒಬ್ಬ ಜಾಡಮಾಲಿಯ ಮನೆಯಿಂದ ಹೊಸ ಭಾರತ ಮೈದೋರಲಿ, ನೇಗಿಲು ಹಿಡಿದ ರೈತನ ಮನೆಯಿಂದ ಹೊಸ ಭಾರತ ಅದು ಹೊರಹೊಮ್ಮಲಿ, ಕಾರ್ಖಾನೆಗಳಲ್ಲಿ ದುಡಿಯುತ್ತಿರುವ ಆ ಕೂಲಿ ಕಾರ್ಮಿಕರ ಮನೆಯಿಂದ ಹೊಸ ಭಾರತ ಮೂಡಿ ಬರಲಿ ಅಂತ ಹೇಳಿ ಇಡೀ ಭಾರತದ ಎಲ್ಲರನ್ನ ಪೂಜಿಸೋಣ. ಒಂದು 50 ವರ್ಷಗಳವರೆಗೆ ನಮ್ಮೆಲ್ಲ ದೇವರುಗಳನ್ನು ಒಂದು ಸಾರಿ ಸೈಡಿಗೆ ಇಟ್ಟು ಭಾರತ ಮಾತೆಯನ್ನೇ ನಾವು ಜಗಲಿಯ ಮೇಲಿಟ್ಟು 50 ವರ್ಷಗಳವರೆಗೆ ಈ ಭಾರತ ಮಾತೆಯನ್ನು ಪೂಜೆ ಮಾಡೋದಾದರೆ ಇಡೀ ಭಾರತ ಜಗತ್ತಿನ ವಿಶ್ವಗುರುವಾಗಿ ನಿಲ್ತದೆ ಅಂತ ಹೇಳಿ ಭಾರತ ಮಾತೆಯನ್ನು ಪೂಜಿಸೋಣ 50 ವರ್ಷ ಅಂತ ಕರೆ ಕೊಟ್ಟು ನಮ್ಮಿಂದ ಹೊರಟು ಹೋದ ಸ್ವಾಮಿ ವಿವೇಕಾನಂದ. ಇಡೀ ಭಾರತೀಯರೆಲ್ಲ ಜಮ್ಶೆಡ್ಜಿ ಟಾಟಾ ಅವರು ಬೇರೆ ದೇಶಕ್ಕೆ ಹೋಗಿ ಆ ತಂತ್ರಜ್ಞಾನಕ್ಕಾಗಿ ಬಡದಾಡ್ತಿರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದ ಅವರನ್ನು ಭೇಟಿ ಆಗ್ತಾರೆ.
ಇನ್ನು ನಮ್ಮ ದೇಶದೊಳಗೆ ಅಸಂಖ್ಯಾತ ವಿದ್ಯಾರ್ಥಿಗಳಿದ್ದಾರೆ, ಅವರ ಅಂತರದಲ್ಲಿ ಅದ್ಭುತ ಶಕ್ತಿ ಇದೆ. ಅವರ ಸಂಶೋಧನೆಗೆ ಅನುಕೂಲವಾಗುವ ಹಾಗೆ ಭಾರತದಲ್ಲಿ ನೀವೇಕೆ ಒಂದು ಸಂಸ್ಥೆಯನ್ನು ಆರಂಭ ಮಾಡಬಾರ್ದು ಅಂತ ವಿವೇಕಾನಂದ ಹೇಳ್ತಾರೆ. ಆ ಮಾತನ್ನು ಕೇಳಿದಾಕ್ಷಣವೇ ಜಮ್ಸೆಡ್ಜಿ ಟಾಟಾ ಬೆಂಗಳೂರಿಗೆ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ ಏನು ಸ್ಥಾಪನೆ ಮಾಡಿದ್ದಾರೆ. ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಅದು ಕೂಡ ಒಂದಾಗಿದೆ. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹುಟ್ಟಲಿಕ್ಕೆ ಕಾರಣ ಸ್ಫೂರ್ತಿ ಚೇತನ ಯಾರು ಅಂದರೆ ಅದು ಸ್ವಾಮಿ ವಿವೇಕಾನಂದ ಆಗಿದ್ದಾರೆ. ಹಾಗೆ ಅಮೆರಿಕದಲ್ಲಿ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿಯ ಬಗ್ಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಪರಿಚಯ ಮಾಡ್ತಾರೆ. ಈತ ಕೋಟ್ಯಾಧೀಶ ಇದ್ದಾರೆ, ಎಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಕಂಪನಿಗಳನ್ನು ನಡೆಸ್ತಾ ಇದ್ದಾರೆ ಅಂತ ಆ ವ್ಯಕ್ತಿಯ ಬಗ್ಗೆ ಹೇಳಿದರೆ ಸ್ವಾಮಿ ವಿವೇಕಾನಂದ ಅವರನ್ನು ನೋಡೋದೇ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಸ್ವಾಮೀಜಿ ಯಾಕೆ ನಮ್ಮನ್ನು ನೀವು ನೋಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ, ನೀನು ಕೋಟ್ಯಾಧೀಶ್ವರ ಇದೆಯಾ, ಅದರಿಂದ ನನಗೇನಾಗಬೇಕಾಗಿದೆ ಅಂತ ವಿವೇಕಾನಂದ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವರು 2 ದಿವಸ ಬಿಟ್ಟು ಬಂದು ಒಂದು ಚೆಕ್ ತುಂಬ ಹಣವನ್ನು ಬರೆದು ಸ್ವಾಮೀಜಿ ಮುಂದೆ ಆ ಚೆಕ್ಕನ್ನು ಇಟ್ಟು ಹೇಳ್ತಾರೆ, ಈಗ ನಿಮಗೆ ಖುಷಿ ಆಯಿತಾ, ನೀವು ನನಗೆ ಋಣಿಯಾಗಿರಬೇಕು ಅಂತ ವಿವೇಕಾನಂದರಿಗೆ ಹೇಳ್ತಾರೆ. ಆಗ ಆ ವ್ಯಕ್ತಿ ರಾಕ್ ಡಿ ಪೆಲ್ಲರ್ ಅಂತ ಅವ್ರ ಹೆಸರು. ಅವರಿಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದಾನ ಕೊಡುವ ವ್ಯಕ್ತಿ ದಾನ ಪಡೆಯುವ ದೀನನಿಗೆ ಋಣಿಯಾಗಿ ಇರಬೇಕೇ ಹೊರತು ದಾನ ಕೊಟ್ಟೆ ಎನ್ನುವ ಕಾರಣಕ್ಕಾಗಿ ಅವನಿಗೆ ದೀನ ಋಣಿಯಾಗಿರಬೇಕಾಗಿಲ್ಲ. ಈ ಸಮಾಜದ ಋಣವನ್ನು ತೀರಿಸುವ ಒಂದು ಪುಟ್ಟ ಅವಕಾಶವನ್ನು ಆ ದೀನ ನಿನಗೆ ಕೊಟ್ಟನಲ್ಲ, ಆ ದೀನನಿಗೆ ನೀನು ಋಣಿಯಾಗಿರಬೇಕೇ ಹೊರತು ಆ ದಾನ ಕೊಡುವನಿಗೆ ನಾನಲ್ಲ ಅಂತ ಹೇಳ್ತಾರೆ. ಈ ಮಾತಿನಿಂದ ಸ್ಫೂರ್ತಿಗೊಂಡಂತಹ ರಾಕ್ ಡಿ ಪೆಲ್ಲರ್ ತನ್ನ ಸಂಪತ್ತನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಒಂದು ಫೌಂಡೇಶನ್ ಮಾಡ್ತಾರೆ. ರಾಕ್ ಪೆಲ್ಲರ್ ಡಿ ಫೌಂಡೇಶನ್ ಅಂತ ಮಾಡಿ ಆ ಹಣವನ್ನೆಲ್ಲ ಅದಕ್ಕೆ ಇಟ್ಟು ಏನೇನು ಒಳ್ಳೆಯ ಸಂಶೋಧನೆಗಳನ್ನು ಮಾಡಬೇಕು, ಯಾರಿಗೆ ಬಡವರಿಗೆ ಸಹಾಯ ಮಾಡಬೇಕು, ಯಾವತ್ತೆಲ್ಲ ಬೇರೆ ಜಗತ್ತಿನಲ್ಲಿ ವಿಕೋಪಗಳಾದಾಗ ಅಲ್ಲಿಗೆ ಸಹಾಯ ಮಾಡಬೇಕು ಅಂತ ಅನಿಸಿದಾಗ ಇವತ್ತು ರಾಕ್ ಡಿ ಪೆಲ್ಲರ್ ಅವರು ಅಳಿದು ಹೋಗಿದ್ದಾರೆ. ಆದರೆ ಅವತ್ತು ವಿವೇಕಾನಂದರ ಸ್ಫೂರ್ತಿಯಿಂದ ಹುಟ್ಟಿಕೊಂಡಿರುವಂಥ ಫೌಂಡೇಶನ್ ಇವತ್ತಿಗೂ ಕೂಡ ಸಮಾಜದ ಮನುಕುಲದ ಒಳಿತಿಗಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಇದು ಬದುಕು ಅಂತ ಹೇಳಿದರೆ, ಹೀಗೆ ಬದುಕು ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ ಅನ್ನುವಂಥ ಮಾತನ್ನು ಹೇಳಿ ನಾನು ಭಾಳಷ್ಟು ಮಾತಾಡಿದ್ದೇನೆ. ಇದು ಆ ಸಾಗರದಷ್ಟು ವಿಚಾರಗಳಲ್ಲಿ ನಾನು ಹೇಳಿದ್ದು ಕೇವಲ ಒಂದು ಬಿಂದು ಮಾತ್ರ. ಸ್ವಾಮಿ ವಿವೇಕಾನಂದ ಅಂದರೆ ಅದೊಂದು ಸಿಂಧು, ನಾನು ಹೇಳ್ತಾ ಇರೋದು ಅದರೊಳಗಿನ ಒಂದು ಬಿಂದು ಮಾತ್ರ. ನಾನು ಸುಮ್ಮನೆ ಅಲ್ಲಲ್ಲಿ ಒಂದಿಷ್ಟು ವಿಶೇಷ ಘಟನೆಗಳನ್ನು ನಿಮ್ಮ ಮುಂದೆ ಹೇಳಿದೆಯೇ ಹೊರತು ಅವರು ಹೇಳಿರುವ ಚಿಂತನೆಗಳ ಬಗ್ಗೆ ನಾನು ನಿಮ್ಮ ಮುಂದೆ ಮಾತನಾಡಲಿಲ್ಲ. ಆದರೆ ಒಂದು ಬಾರಿ ಹೇಳುವ ಮಾತುಗಳಿಂದ ಸ್ಫೂರ್ತಿಗೊಂಡು ವಿವೇಕಾನಂದ ಅವರನ್ನು ಓದಬೇಕು ಅಂತ ನಿಮಗನಿಸಿದರೆ, ಇವತ್ತು ಭಾಗೇಶ್ ಸರ್ ಅವರು ಬಾಗುವ ವ್ಯಕ್ತಿತ್ವ, ಬಸವನ್ನ ಕೇಳ್ತಾರಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನಲ್ಲ, ಭಾಗೇಶ್ ಬಾಗ್ತಾರೆ, ಕೈ ಮುಗಿತಾರೆ, ನಿಮ್ಮನ್ನು ನಗಿಸ್ತಾರೆ. ಹಲವು ಚಿನ್ನದ ಪದಕಗಳನ್ನು ಗಳಿಸಿಕೊಂಡಿರುವಂಥ ಭಾಗೇಶ್ ಮುರುಡಿ ಸರ್ ಅವರು ಸುಮ್ಮನೆ ತಣ್ಣಗೆ ನಗಿಸ್ತಾರೆ ಅಂತಲ್ಲ, ಅವರು ಎಮೆಯನ್ನು ಒಂದು ಚಿನ್ನದ ಪದಕವಲ್ಲ, ಹಲವು ಚಿನ್ನದ ಪದಕಗಳನ್ನು ಪಡೆದುಕೊಂಡು ಪಾಸಾದಂಥವರು ಭಾಗೇಶ್ ಮುರುಡಿ ಸರ್. ಅವರನ್ನು ಯಾಕೆ ಗೌರವಿಸ್ತೇವೆ ಅಂತ ಹೇಳಿದರೆ, ಹೇಗೆ ಕೃಷ್ಣ ದೇವರಾಯ ತನ್ನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರನ್ನು ಇಟ್ಕೊಂಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಶರಣಯ್ಯ ಸರ್ ಅವರು ಇಂಥ ಅಷ್ಟ ದಿಗ್ಗಜರನ್ನು ಅವರು ಸುತ್ತ ಇಟ್ಕೊಂಡಿದ್ದಾರೆ, ಇಂಥ ಸಾಮ್ರಾಜ್ಯವನ್ನು ಕಟ್ತಾ ಇದ್ದಾರೆ. ಭಾಗೇಶ್ ಸರ್ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಅವರು ಇವತ್ತು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಏನು ಮಾತಾಡಿಸಿದ್ರಲ್ಲ, ಅದಕ್ಕೆ ಸಾರ್ಥಕತೆ ಯಾವಾಗ ಬರ್ತದೆ ಅಂದರೆ, ನಿಮಗೆ ವಿವೇಕಾನಂದ ಅವರ ಈ ಮಾತುಗಳು ಸ್ಫೂರ್ತಿಯನ್ನು ಕೊಟ್ಟು ಅಂತ ಅಂದ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಾವೆಲ್ಲ ಹೇಗೆ ಬದುಕಬೇಕು ಅಂತ ಹೇಳಿದರೆ, ಒಬ್ಬ ಲಾಯರು, ಒಬ್ಬ ಟೀಚರು, ಒಬ್ಬ ಡಾಕ್ಟರು, ಒಬ್ಬ ಎಂಜಿನಿಯರು, ಒಬ್ಬ IAS ಆಫೀಸರ್ಸ್, ಒಬ್ಬ DC ಆಗಿರೋರು ಈ ಜಿಲ್ಲೆಗೆ ಮಾತ್ರ ಗೊತ್ತು ಅಲ್ವಾ? ಒಬ್ಬ DC ಆಗಿದ್ದವರು ಈ ಜಿಲ್ಲೆಗೆ ಮಾತ್ರ ಗೊತ್ತಿದ್ದಾರೆ. ಬೇರೆ ಜಿಲ್ಲೆಯಲ್ಲಿ ಬಿಜಾಪುರದ DC ಯಾರು ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ. ಆದರೆ ಶರಣಯ್ಯ ಭಂಡಾರಿ ಮಠ್ ಸರನ್ನು ಬಿಜಾಪುರ ಜಿಲ್ಲೆಯಲ್ಲಿ ಕೇಳಿ, ತುಮಕೂರಿನಲ್ಲಿ ಕೇಳಿ, ಬೆಂಗಳೂರಿನಲ್ಲಿ ಕೇಳಿ, ದಾವಣಗೆರೆಗೆ ಹೋಗಿ ಕೇಳಿ, ಶಿಕಾರಿಪುರದಲ್ಲಿ ಹೋಗಿ ಕೇಳಿ, ಯಾವುದೋ ಚಿಕ್ಕ ಹಳ್ಳಿಯ ಮೂಲೆಯಲ್ಲಿ ಹೋಗಿ ಕೇಳಿ, ಅಲ್ಲೊಬ್ಬ ಅಭಿಮಾನಿ ಅವರಿಗೆ ಇರ್ತಾರೆ.
ಇದು ಅಲ್ವಾ ಸಾರ್ಥಕ ಬದುಕು? ಕೋಟಿ ಕೋಟಿ ಗಳಿಸುವ ಜನರ ಮಧ್ಯದಲ್ಲಿ ಕೋಟಿ ಜನರ ಸಂಪಾದನೆ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಕೋಟಿ ಹಣವನ್ನು ಸಂಪಾದನೆ ಮಾಡಿದವರು ಸಾವಿರಾರು ಜನ ಇದ್ದಾರೆ. ಕೋಟಿ ಜನರನ್ನು ಸಂಪಾದನೆ ಮಾಡಿದ ವ್ಯಕ್ತಿಗಳು ತುಂಬ ವಿರಳವಾಗಿದ್ದಾರೆ. ಅವರಲ್ಲಿ ಶರಣಯ್ಯ ಸರ್ ಅವರು. ಅದಕ್ಕೆ ಅವ್ರ ಥರ ಬದುಕಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜನಪದ ತಾಯಿ ಹಾಡ್ತಾಳೆ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗಿ ಹೋಗಾಗ ಮಂದಿ ಬಾಯಾಗ ಇರಬೇಕ. ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗಿ ಹೋಗಾಗ ಮಂದಿ ಬಾಯಾಗ ಇರಬೇಕ. ಹೆಂಗಿರಬೇಕು ಅಂತ, ಲೋಕದಾಗ ಇರು ಹೊತ್ತಿನವರಿಗೆ ಹೆಂಗಿರಬೇಕು ಅಂದರೆ ಎಲ್ಲರಿಗೆ ಬೇಕಾದ ವ್ಯಕ್ತಿಯಾಗಿ ಬದುಕಬೇಕು. ಯಾರೋ ಫೀಸ್ ಇಲ್ಲದೆ ಬಂದಿರುವಂಥ ಅಶೋಕ್ ನನಗೆ ಆಶ್ರಯ ಕೊಟ್ಟು ಆತನಿಗೆ ತಮ್ಮ ಜೊತೆನೇ ಇಟ್ಕೊಂಡು ಊಟ ಹಾಕಿ ಪ್ರಸಾದವನ್ನು ಕೊಟ್ಟು ಆತನನ್ನು ಬೆಳೆಸುವಂಥ ಉದಾರ ಮನಸ್ಸಿದೆಯಲ್ಲ, ಆತ ಹೇಳ್ತಾನೆ ಎಲ್ಲರೆದುರಿಗೆ ಬಂದು, ನನಗೆ ಗುರುಗಳು ಜ್ಞಾನದ ಭಿಕ್ಷೆಯನ್ನು ಕೊಟ್ಟರು, ಹಸಿವಾದಾಗ ಅನ್ನದ ಭಿಕ್ಷೆಯನ್ನು ಕೂಡ ನೀಡಿದರು, ಆ ಗುರುವಿನ ಋಣ ನನ್ನ ಮೇಲಿದೆ ಅಂತ ಹೇಳಿ ಹಾರೈಸ್ತಾರಲ್ಲ, ಅದು ಅಲ್ವಾ ಬದುಕಿನ ಸಾರ್ಥಕತೆ. ಅದು ಕವಿ ಹೇಳ್ತಾರೆ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗಿ ಹೋಗಾಗ ಮಂದಿ ಬಾಯಾಗ ಇರಬೇಕ. ಎಲ್ಲ ಬದುಕಿ 100 ವರ್ಷ ಬದುಕಿದ ಮೇಲೆ ಈ ಸಾಕು ಇನ್ಮೇಲೆ ದೇವರು ಕರೆದ್ರು ಅಂತ ಹೋಗು ಹೊತ್ನ್ಯಾಗ ಹೆಂಗೆ ಹೋಗ್ಬೇಕು ಗೊತ್ತೇನು? ಬಿಟ್ಟು ಹೋಗುವಾಗ, ಸರ್ ಯುವಕರಿದ್ದೀವಿ ಸರ್, ಇವಾಗ ಯಾಕೆ ಹೋಗೋ ಮಾತಾಡ್ತೀರಿ ಅಂತ ಅನ್ಬೇಡಿ. ಎಂದಿಲ್ಲೂ ಒಂದು ದಿವಸ ಹೋಗಬೇಕಲ್ಲ, ಹೋಗಬೇಕು ಅನ್ನೋದ್ರೊಳಗೆ ಒಂದು ಸತ್ಯದ ಅರಿವಾಗಬೇಕು ನಮಗೆ. ಹ್ಯಾಂಗೆ ಹೋಗ್ಬೇಕು ಗೊತ್ತೇನು? ಈ ಸಂಸಾರದೊಳಗೆ ಇರಬೇಕು, ಇರ್ದಂಗಿರಬೇಕು. ಶಿವ ಕರೆದಾಗ ಪಟ್ಟಣ ಎದ್ದು ಹೋಗಂಗಿರಬೇಕು, ಹೋಗೋದ್ರೊಳಗನ ಗೆದ್ದು ಹೋಗಂಗಿರ್ಬೇಕಂತ. ಹೆಂಗಿರ್ಬೇಕು? ಸಂಸಾರದಾಗ ಇರಬೇಕು, ಇರ್ದಂಗಿರಬೇಕು, ಶಿವ ಕರೆದಾಗ ಪಟ್ಟಣ ಎದ್ದು ಹೋಗಂಗಿರಬೇಕು, ಇರೋದ್ರೊಳಗನ ಒಂದಿಟ್ಟು ಗೆದ್ದು ಹೋಗಂಗಿರ್ಬೇಕಂದಾರಿಲ್ಲ. ಹಂಗೆ ಇರೋ ಒಂದಿಷ್ಟು ವಯಸ್ಸಿನೊಳಗೆ ಗೆದ್ದು ಹೋಗಬೇಕು. ನಿಮ್ಮನ್ನು ಗೆದ್ದು ಹೋಗೋ ಕೆಲಸ ಅವ್ರು ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಬದುಕಿದ್ದು 39 ವರ್ಷ, ಅವರನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಅವರನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಒಬ್ಬ ನಾರಾಯಣ ಮೂರ್ತಿಯವರು ಇನ್ಫೋಸಿಸನ್ನು ಅವರು ಕಟ್ಟಿದ್ದು ಅವರ 27ನೇ ವಯಸ್ಸಿನಲ್ಲಿ. ಇಂದಿಗೂ ಕೂಡ ಅವರನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಯುವಕರು ಏನು ಮಾಡಿದ್ದಾರೆ ಅಂತ. ಆ್ಯಪಲ್ ಕಂಪನಿಯನ್ನು ಕಟ್ಟಿದ ಸ್ಟೀವ್ ಜಾಬ್ಸ್ ಆ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ತನ್ನ 26ನೇ ವಯಸ್ಸಿನೊಳಗೆ. ಏನು ಮಾಡ್ಬೋದು ಯುವಕರು ಅಂತ. ಇವತ್ತು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಗಳು ಶುರುವಾಗಿವೆ. ಆ ಸ್ಟಾರ್ಟಪ್ಗಳನ್ನು ಶುರು ಮಾಡಿದವರು ಯಾರು ಅಂತ ಕೇಳಿದರೆ ಯುವಕರು. ಸ್ಕಿಲ್ ಇಂಡಿಯಾ, ನಿಮಗೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮುದ್ರಾ ಯೋಜನೆ ಅಂತ ಇವೆಲ್ಲವುಗಳನ್ನು ಸ್ಥಾಪನೆ ಮಾಡಿದ ಕಾರಣಕ್ಕಾಗಿಯೇ ಭಾರತ ಇವತ್ತು ಸ್ಟಾರ್ಟಪ್ಗಳ ಹಬ್ ಆಗ್ತಾ ಇದೆ. ಆ ಸ್ಟಾರ್ಟಪ್ಗಳನ್ನು ಶುರು ಮಾಡ್ತಾ ಇರೋರು ಯಾರು ಅಂತ ಕೇಳಿದರೆ ಅದು ಯುವಕರಾಗಿದ್ದಾರೆ. ಅವರಿಗೆ ಸರ್ಕಾರ ಇವತ್ತು ಪೂರಕವಾಗಿ ನಿಂತ್ಕೊಂಡಿದೆ. ಯಾವ ಶಿಕ್ಷಣ ನಿಮ್ಮೊಳಗೆ ಕೇವಲ ಮಾಹಿತಿಯನ್ನು ತುರುಕಬಾರ್ದು, ಆ ಶಿಕ್ಷಣ ನಿಮ್ಮೊಳಗೆ ಅಡಗಿರುವ ದೈವಿ ಪರಿಪೂರ್ಣತೆಯ ಆವಿರ್ಭಾವ ಮಾಡಬೇಕು. ಯಾವ ಶಿಕ್ಷಣ ನಿಮ್ಮ ನೈತಿಕತೆಯನ್ನು ಬಡಿದೆಬ್ಬಿಸಬೇಕು, ಆ ಶಿಕ್ಷಣ ಮಾನವ ನಿರ್ಮಾಣವನ್ನು ಮಾಡಬೇಕು. ಯಾವತ್ತು ಮನುಷ್ಯ ನಿರ್ಮಾಣ ಆಗುತ್ತೋ ಆವಾಗ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಹಾಗಿದ್ದರೆ ಅಂಥ ಮನುಷ್ಯ ನಿರ್ಮಾಣ ಹೇಗೆ ಆಗಬೇಕು? ಹಾಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮ್ಮ ವ್ಯಕ್ತಿ ನಿರ್ಮಾಣದ ಮೂಲಕವಾಗಿ ರಾಷ್ಟ್ರ ನಿರ್ಮಾಣ. ಈ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೊರಡೋದು ಕಟ್ಟಿಗೆ, ಇಟ್ಟಿಗೆ, ಸಿಮೆಂಟು, ಗಾರೆ, ಸ್ಟೀಲು, ಉಸುಕಿನಿಂದ ಈ ದೇಶವನ್ನು ಕಟ್ಟಕ್ಕಾಗೋದಿಲ್ಲ. ಸ್ವಾಭಿಮಾನ ಹೊಂದಿರುವ ಸ್ವಾವಲಂಬಿ ಯುವಕರಿಂದ ತುಂಬಿರುವ ಅಪ್ರತಿಮ ಶಕ್ತಿಯನ್ನು ತಮ್ಮೊಳಗೆ ಇಟ್ಟುಕೊಂಡು ಏನು ಬೇಕಾದರೂ ಮಾಡಬಲ್ಲೆ, ಸಾಧಿಸಬಲ್ಲೆ ಅನ್ನುವ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ದೇವರು ನನಗೆ ರೆಕ್ಕೆಗಳನ್ನು ಕೊಟ್ಟು ಕಳಿಸಿದ್ದಾನೆ. ಒಂದು ಕಡೆಗೆ ನಂಬಿಕೆ, ಇನ್ನೊಂದು ಕಡೆಗೆ ಆತ್ಮವಿಶ್ವಾಸ. ಈ ನಂಬಿಕೆ ಮತ್ತು ಈ ಆತ್ಮವಿಶ್ವಾಸ ಎನ್ನುವ ರೆಕ್ಕೆಗಳನ್ನು ಕಟ್ಟಿಕೊಂಡು ಮುಗಿಲೆತ್ತರಕ್ಕೆ ಹಾರೋದಕ್ಕೆ ಬಂದವನು ನಾನು. ಈ ನೆಲದ ಮೇಲೆ ಬಿದ್ದು ತೆವಳಕ್ಕೆ ಬಂದವನಲ್ಲ. ದೇವರು ರೆಕ್ಕೆಗಳನ್ನು ಕೊಟ್ಟು ಕಳಿಸಿದ್ದಾನೆ, ಹಾರ್ತೇನೆ ಮುಗಿಲೆತ್ತರಕ್ಕೆ ಅಂತ ಹೇಳಿ ಆ ವಿಶ್ವಾಸವನ್ನು ತುಂಬಿಕೊಂಡು ಯಾವತ್ತು ನೀವು ಎದ್ದು ನಿಲ್ತಿರೋ ಆವತ್ತು ವ್ಯಕ್ತಿ ನಿರ್ಮಾಣ ಆಗುತ್ತೆ.
ಅಂತಹ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕು ಅಂತ ವಿವೇಕಾನಂದ ಹಂಬಲಿಸಿದ್ರಲ್ಲ, ಅಂಥ ವ್ಯಕ್ತಿ ನಿರ್ಮಾಣ ಈ ಕೊಠಡಿಯ 4 ಗೋಡೆಗಳ ಮಧ್ಯದಲ್ಲಿ ಈ ಬಳಗ, ಈ ಗುರು ಬಳಗ ಮಾಡ್ತಾ ಇದ್ದಾರೆ. ಅವರ ಕೈಂಕರ್ಯಕ್ಕೆ, ಅವರ ಕಾರ್ಯಕ್ಕೆ ನನ್ನ ವಿಜಯಪುರ ಜಿಲ್ಲೆಯ ಕಡೆಗೆ ಬೆಂಗಳೂರಿನ ಜನ ತಿರುಗಿ ನೋಡುವ ಹಾಗೆ ಮಾಡಿದಂಥವರು. ಒಬ್ಬರು ಚಾಣಕ್ಯ ಕರಿಯರ್ ಅಕಾಡೆಮಿ ಆರಂಭಗೊಳಿಸಿದರೆ, ಮತ್ತೊಬ್ಬರು ಇವತ್ತು ಕೇವಲ ಒಂದಿಷ್ಟು ಜಿಲ್ಲೆಗಳನ್ನು ಅವರು ಆಹ್ವಾನಿಸಿದರೆ, ಇಡೀ ಅಖಂಡ ಕರ್ನಾಟಕ ಮಾತ್ರವಲ್ಲ, ಅಬ್ರಾಡ್ ಇರುವಂಥ ಕನ್ನಡಿಗರನ್ನು ಕೂಡ ತನ್ನೆಡೆಗೆ ನೋಡುವ ಹಾಗೆ ಅನ್ ಅಕಾಡೆಮಿಯ ಮೂಲಕವಾಗಿ ಕೋಟ್ಯಂತರ ಜನ ಸ್ಟೂಡೆಂಟ್ಸ್ಗಳನ್ನು ಗಳಿಸಿಕೊಂಡು ಬಾಳಿಗೆ ದೀಪವಾಗಿ ಅವರು ಬದುಕ್ತಾ ಇದ್ದಾರಲ್ಲ, ಅವರ ಆದರ್ಶ ಸ್ವಾಮಿ ವಿವೇಕಾನಂದವರು ಅವ್ರ ಒಳಗಿದ್ದಾರೆ. ಅವರು ಯಾಕೆ ನಯ ವಿನಯ ಇದೆ ಅಂದರೆ ಅವರೊಳಗೆ ಬಸವಣ್ಣ ಇದ್ದಾರೆ. ಯಾರ ಎದೆಯೊಳಗೆ ಬಸವಣ್ಣ ಹೋಗ್ತಾರೋ ಅವರು ಕಿಂಕರನಾಗ್ತಾರೆ, ತಲೆ ಬಾಗ್ತಾರೆ. ಮೃದು ವಚನಗಳು ಅವೇ ಜಪ ತಪ ಆಗ್ತವೆ. ಸದು ವಿನಯ ಅದು ಸದಾಶಿವನ ಒಲಿಮೆ ಆಗುತ್ತೆ. ಯಾರ ಒಳಗೆ ಬಸವಣ್ಣ ಬರ್ತಾರೋ ಅವರು ಕಿಂಕರರಾಗ್ತಾರೆ. ಕಿಂಕರ ಆದಮೇಲೆ ಶಂಕರ ಆಗ್ತಾರೆ. ಯಾರ ಒಳಗೆ ವಿವೇಕಾನಂದ ಬರ್ತಾರೋ ಅವರು ಪುಟಿಯುವ ಶಕ್ತಿಯ ಚೆಂಡುಗಳಾಗ್ತಾರೆ. ಅಪ್ರತಿಮ ಸಾಧನೆಯನ್ನು ಮಾಡುವ ಸಾಧಕರಾಗ್ತಾರೆ. ಹಾಗೆ ಸಾಧನೆ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ. ವಿವೇಕಾನಂದ ಜಯಂತಿಯ ಈ ಯುವ ದಿನಾಚರಣೆಯ ಸಂದರ್ಭದ ಈ ಸ್ಫೂರ್ತಿಯ ನುಡಿಗಳು ನಿಮ್ಮನ್ನೆಲ್ಲ ಬಡಿದೆಬ್ಬಿಸಲಿ. ಕಟ್ಟುವೆ ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಹೊಸ ನೆತ್ತ ರುಕ್ಕುಕ್ಕೆ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆ ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಅಂತ ಅಡಿಗರು ಹೇಳಿದಾರಲ್ಲ. ನೀವೆಲ್ಲ ಅಂತಹ ಹರೆಯದ ವಿದ್ಯಾರ್ಥಿನಿಯರು. ನಿಮ್ಮ ಆ ಯೌವನವೆಲ್ಲ ಸೋರಿ ಹೋಗುವ ಮುನ್ನ, ಮೃತ್ಯು ಬಂದು ನಿಮ್ಮನ್ನು ಮುಟ್ಟದ ಮುನ್ನ, ಮುಪ್ಪು ಬಂದು ನಿಮ್ಮನ್ನು ಆಕ್ರಮಿಸಿಕೊಳ್ಳುವ ಮುನ್ನ, ಏಳಿ ಮೇಲೇಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಎಲ್ಲ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾದವರು ಯಾರೂ ಇಲ್ಲ, ಅದು ನೀವೇ ಆಗಿದ್ದೀರಿ. ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಂಕಲ್ಪ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಜನಪದ ಹಾಡನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಇನ್ನೊಂದು ಹಾಡು ಆಗಲೇ ಹೇಳ್ತಾರೆ ಅವರು. ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗೋ ಇರಬೇಕಾ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ. ನೋಡಿ ಹೆಂಗೆ ಹೇಳ್ತಾರೆ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗಿರ್ಬೇಕು, ಹಲ್ಲಾಗಿರಬಾರ್ದು ಅಂತ. ಉರಿತಿದ್ದನ್ರಿ, ಸಾಕಾಗಿತ್ತು, ಶಟದ್ ಹೋದು ನೋಡ್ರಿ. ಇನ್ನು ಊರು ತಣ್ಣಗಿರ್ತದಂತ ಜನ ಮಾತಾಡಿದ್ರೆ ಹಲ್ಲಾಗಿ ಬಂದಂಗೆ. ಭಾಳ ಒಳ್ಳೆಯ ವ್ಯಕ್ತಿ ರೀ. ಎಲ್ಲ ಕಡೆನೂ ಇದ್ದಲ್ಲಿ ಬರೋರೆ. ಯಾರು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಬಂದು ಮುಂದೆ ನಿಲ್ತಾ ಇದ್ರು. ದೇಶ ಯುವಕರು ಅಂದಾಗ ಅವರು ಬಂದು ಅವರಿಗೆ ಸ್ಫೂರ್ತಿಯ ನುಡಿಗಳನ್ನು ಹೇಳ್ತಾ ಇದ್ರು. ಇಂಥವ್ರು ಇನ್ನೂ ಬದುಕಬೇಕ್ರಿ ಅಂತ ಜನ ಮಾತಾಡಿದರೆ ನಾಲ್ಗೆ ಮೇಲೆ ಬಂದಂಗೆ. ಹಣ, ಅಧಿಕಾರ, ನೀವೆಲ್ಲ ಭವಿಷ್ಯದಲ್ಲಿ ನಾನು ಮುಂದೆ ಕುಳಿತಿರುವ ಅದೆಷ್ಟು ಜನ ವಿದ್ಯಾರ್ಥಿಗಳು PSIಗಳಾಗ್ತಿರೋ, AC ಗಳಾಗ್ತಿರೋ, ತಹಸೀಲ್ದಾರ್ಗಳಾಗ್ತಿರೋ, ಸಬ್ ರಿಜಿಸ್ಟ್ರಾರ್ಗಳಾಗ್ತಿರೋ, ಅಥವಾ ಇನ್ನಾವುದೋ ದೇಶ ಸೇವೆ ಮಾಡುವಂತಹ ಬಹುದೊಡ್ಡ ಹುದ್ದೆಯೊಳಗೆ ನೀವೆಲ್ಲ ಏರ್ತಿರೋ, ನಾನು ಮುಂದೆ ಕಾಣುವ ಪ್ರತಿಯೊಬ್ಬರ ಕಣ್ಣೊಳಗೆ, ಆ ಮಿಂಚಿನೊಳಗೆ ನನಗೆ ಭವ್ಯ ಭವಿಷ್ಯತ್ತು ಕಾಣಿಸ್ತಾ ಇದೆ. ನೀವೆಲ್ಲ ಹಾಗೆ ಸಾಗ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನಾದರೂ ಅಧಿಕಾರ ಬರಲಿ, ಹಣ ಬರಲಿ, ಬರದೇ ಇರಲಿ, ಏನಾದರೂ ಇರಲಿ, ಆದರೆ ಮಂದಿ ಮಕ್ಕಳೊಳಗೆ ಚೆಂದಾಗಿ ಇರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗಿರ್ಬೇಕಂದಾರಲ್ಲ, 4 ಮಂದಿ ನಿಮ್ಮನ್ನು ನೆನಪಿಟ್ಟುಕೊಳ್ಳುವ ಹಾಗೆ ಬದುಕಿ ಸಾಕು, ಈ ಬದುಕು ಸಾರ್ಥಕವಾಗ್ತದೆ ಅಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಮತ್ತೆ ಕಲ್ಪಿಸಿ ಸರ್ ಬರಬೇಕು ಅಂತ ಪ್ರೀತಿಯಿಂದ ನನ್ನನ್ನು ಕರೆದ್ರಿ. ನಾನು ಯಾವಾಗಲೂ ಅದಕ್ಕೆ ಹೇಳೋದು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹಣೆ ಒಡೆದು ಮಳೆ ಇಳೆಗಿಳಿದು ಈ ಭೂಮಿ ಹಸಿರಾದಿತು ಹೇಗೆ ಅಂತ ಕವಿ ಹೇಳ್ತಾರಲ್ಲ, ಆ ಪ್ರೀತಿ ಮಾತ್ರ ಜಗತ್ತನ್ನು ಗೆಲ್ಲುವಂತಹ ಸಾಧನ. ಆ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.